ರೈತರ ಸಾಲ ಮನ್ನಾ ಮಾಡ್ತಾರ? ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗ. ರೈತರ ಸಾಲ ಮನ್ನಾ ಮಾಡ್ತಾರ ಅನ್ನುವಂಥ ಪ್ರಶ್ನೆಯನ್ನು ಕಳೆದ ಅನೇಕ ತಿಂಗಳುಗಳಿಂದ ರಾಜ್ಯದ ರೈತ ಕೇಳ್ತಾನೆ ಇದ್ದಾನೆ. ಇನ್ನು ದೇಶದ ರೈತ ಕೂಡ ಕೇಂದ್ರ ಸರ್ಕಾರದ ಮುಂದೆ ಕೇಳ್ತಾ ಇದ್ದಾನೆ, ಹಾಗೆ ಆಯಾ ರಾಜ್ಯಗಳ ಸರ್ಕಾರಗಳ ಮುಂದೆ ಕೇಳ್ತಾನೆ ಇದ್ದಾನೆ. ಇನ್ನೊಂದು ಕಡೆ ಮಧ್ಯಪ್ರದೇಶದಲ್ಲಿಯ BJP ಸರ್ಕಾರ ರೈತರ ಎದೆಗೆ ಗುಂಡಿಟ್ಟು 5 ಬಲಿ ತೆಗೆದುಕೊಂಡಿದೆ. ಅಂದರೆ ಇವತ್ತು ಈ ದೇಶದಲ್ಲಿ ಜೈ ಜವಾನ್ ಬಗ್ಗೆ ಬಹಳ ದೊಡ್ಡ ಪ್ರಮಾಣ ಚರ್ಚೆ ಆಗ್ತಾ ಇದೆ. ಜೈ ಜವಾನ್ ಅಂದರೆ ಒಂದು ರೀತಿ ಎಮೋಷ್ನಲ್ ಆಗಿ ಪೊಲರೈಸ್ ಮಾಡ್ತಕ್ಕಂಥ ರಾಜಕಾರಣ ನಡೀತಾ ಇದೆ. ಹುಸಿ ರಾಷ್ಟ್ರವಾದದ ಬಗ್ಗೆ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಈ ದೇಶವನ್ನು ಕಟ್ಟತಕ್ಕಂಥ, ದೇಶಕ್ಕಾಗಿ ರಕ್ತ ತನ್ನ ಬೆವರನ್ನು ಸುರಿಸುವಂಥ ರೈತನ ಬಗ್ಗೆ, ಅಂದರೆ ಜೈ ಕಿಸಾನ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇದೇ ದುರಂತ. ಸೊ ಆ ಕಾರಣಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ BJPಯವರು ಈ ರೀತಿಯ ಒಂದು ಸಾಲ ಮನ್ನಾ ಅನ್ನುವಂಥದ್ದು ರಾಜಕೀಯ ಅಸ್ತ್ರ ಆಗ್ತಾ ಇದೆಯಾ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಇವತ್ತು ಫೇಸ್ಬುಕ್ಕಲ್ಲಿ ಒಬ್ಬ ಸ್ನೇಹಿತ ವಿನಯ್ ಕಸವೆ ಅನ್ನೋಂಥ ಒಂದು ಬಹಳ ಅದ್ಭುತವಾದಂಥ ಒಂದು ಸ್ಟೇಟಸ್ ಹಾಕಿದ್ದಾರೆ. ಯಾರನ್ನಾದರೂ ಹೊಗಳಿ ಅಟ್ಟಕ್ಕೇರಿಸಿ ಏನಾದರೂ ಹೊಟ್ಟೆ ತುಂಬಿಸ್ಕೊಳ್ಳೋದು ಯಾವುದಾದ್ರೂ ಇದ್ದರೆ ಏನು ಮಾಡಬೇಕಪ್ಪ ಅಂತಂದರೆ ಉಳುವ ಯೋಗಿಯ ನೋಡಲ್ಲ ಅಂತ ಹಾಡಾಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಅಂತ. ಅಂದರೆ ಅಲ್ಲಿ ಅಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ ರೈತರನ್ನು. ಉಳುವ ಯೋಗಿಯ ನೋಡಲ್ಲಿ ಹಾಡ ಕೇಳ್ತಾ ಇದ್ದರೆ ಮುಗಿದೋಯ್ತು ಧನ್ಯೋಷ್ಮಿ, ರೈತನ ಸಂಪೂರ್ಣ ಉದ್ಧಾರ, ರೈತನ ಏಳಿಗೆ ಅನ್ನುವಷ್ಟರ ಮಟ್ಟಿಗೆ ನಾವು ಬಂದು ನಿಂತಿದ್ದೇವೆ. ಸೊ ಹಾಗಾಗಿ ಈ ದೇಶದಲ್ಲಿ ಇದ್ದಿರ್ತಕ್ಕಂಥ ರೈತರ ಸಾಲ ಮನ್ನಾ ವಿಚಾರ ಅದು ಒಂದು ತಾತ್ವಿಕ ಮತ್ತು ನಿಜವಾದ ಕಾಳಜಿಯಿಂದ ಕೂಡಿರ್ತಕ್ಕಂಥದ್ದ, ಅಥವಾ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸಾಲ ಮನ್ನಾ ಅನ್ನುವಂಥದ್ದು ಬಳಕೆ ಆಗ್ತಾ ಇದೆಯಾ? ಸೊ ಈ ಪ್ರಶ್ನೆಯನ್ನು ಇಟ್ಕೊಂಡು ಮತ್ತೊಂದು ಸುತ್ತಿನ ಸಮರಕ್ಕೆ ರಾಜ್ಯದಲ್ಲಿ ಎಲ್ಲ ಪಕ್ಷಗಳು, ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್, ಪ್ರತಿಪಕ್ಷಗಳಂಥ BJP ಮತ್ತು JDS ರೈತರ ಸಾಲ ಮನ್ನಾ ಒಂದು ದೊಡ್ಡ ಅಸ್ತ್ರವಾಗಿ ಇವತ್ತು ಮುಂದಿನ 2018 ವಿಧಾನಸಭಾ ಚುನಾವಣೆಗೆ ಬಳಕೆ ಆಗೋದ್ರಲ್ಲಿ ಅನುಮಾನವಿಲ್ಲ. ಆ ಕಾರಣಕ್ಕಾಗಿ ಈ ಚರ್ಚೆಯನ್ನು ತರ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಲಿ, ನಾನು ಮಾಡ್ತೀನಿ, ಇಲ್ಲ ನೀವು ಮೊದಲು ಮಾಡಿ ಆಮೇಲೆ ನೋಡೋಣ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ, ಆ ರೈತ ಏನಿದ್ದಾರೆ ಸಿದ್ದರಾಮಯ್ಯನ ಮುಖ ನೋಡ್ತಾ ಕೂತಿದ್ದಾರೆ, ಮೋದಿಯವರ ಮುಖ ನೋಡ್ತಾ ಕೂತಿದ್ದಾರೆ. ಆದರೆ ಆತ ಮಾತ್ರ ನಿಜವಾಗ್ಲೂ ಕೂಡ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಸತ್ತೋಗ್ತದೆ. ಸೊ ಆ ಕಾರಣಕ್ಕಾಗಿ ಮತ್ತೊಂದು ಸುತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ರೈತರ ಸಾಲ ಮನ್ನಾ ಮಾಡ್ತಾರ? ಸೊ ಹಾಗಾದ್ರೆ ಚರ್ಚೆಯನ್ನು ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ JDSನ ಹಿರಿಯ ನಾಯಕರು, ರಾಜ್ಯ ವಕ್ತಾರರಂಥ ಮಲ್ಲಿಂಗೇಗೌಡರು ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರು, ಮಾಜಿ ಶಾಸಕರಂಥ CS ಪುಟ್ಟೇಗೌಡರು ಇದ್ದಾರೆ. ಪುಟ್ಟೇಗೌಡರೆ ನಿಮಗೂ ಸ್ವಾಗತ. BJPಯ ಶಾಸಕರು ಮತ್ತು ವಕ್ತಾರರಾದಂಥ ಅಶ್ವಥ್ ನಾರಾಯಣ ಇದ್ದಾರೆ. ನಿಮಗೂ ಸ್ವಾಗತ. ನಾನು ಚರ್ಚೆಯನ್ನು ಮಾಡ್ತೀನಿ. ಇವತ್ತು ಇಡೀ ದೇಶದ ರೈತರ ಸ್ಥಿತಿಗತಿ ಏನಿದೆ, ಈ ದೇಶದ ಆರ್ಥಿಕತೆಯಲ್ಲಿ ರೈತನ ಪಾಲೆಷ್ಟಿದೆ, ಕೃಷಿಯ ಕಾಂಟ್ರಿಬ್ಯೂಷನ್ ಏನಿದೆ, ಇವತ್ತು ರೈತ ಯಾವ ರೀತಿಯಾಗಿ ತನ್ನ ಬದುಕನ್ನು ಸಾಗಿಸ್ತಾ ಇದ್ದಾನೆ, ಎಷ್ಟು ಪರ್ಸೆಂಟೇಜ್ ಇವತ್ತು ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ನಗರತ್ತ ಇವತ್ತು ದಾಪಗಾಲಾಗ್ತಾರೆ, ಇವತ್ತು ತೋಟದ ಮಾಲೀಕ ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಯ ವರ್ಕರ್ ಆಗ್ತಾ ಇದ್ದಾನೆ. ಇದ್ರ ಜೊತೆಗೆ ಈ ದೇಶದಲ್ಲಿ ಸಂಪೂರ್ಣವಾಗಿ ಜೈ ಜವಾನ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಜೈ ಕಿಸಾನ್ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಲ್ಲ. ಅದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಪ್ರತಿಯೊಂದು ಪಕ್ಷಗಳಿರ್ಬೋದು ಇವತ್ತು ಜೈ ಕಿಸಾನ್ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ. ಸೊ ಇವತ್ತಿನ ಹಂತದಲ್ಲಿ RBI ಮಧ್ಯಪ್ರವೇಶ ಮಾಡಿದೆ. ಏನಕ್ಕೆ ಅಂತಂದರೆ ರೈತರನ್ನು ಉಳ್ಸೋಕ್ಕಲ್ಲ, ರೈತರ ಸಾಲ ಮನ್ನಾ ಮಾಡಬಾರ್ದು. ಸೊ ಮಾಡಿದ್ರೆ ದೇಶದ ಆರ್ಥಿಕತೆ ಏನಿದೆ, ದೇಶದ ಬ್ಯಾಲೆನ್ಸ್ ಶೀಟ್ ಏನಿದೆ ಅದು ಏರುಪೇರಾಗುತ್ತೆ. ನಾವು ಹಿಂದೆ ಮಲ್ಲಿಂಗೇಗೌಡರು ಇದ್ದಾಗ ನಾವು SBIನ ಚೇರ್ಮನ್ ಅವರ ಹೇಳಿಕೆ ಇಟ್ಕೊಂಡು ಚರ್ಚೆ ಮಾಡಿದ್ವಿ ಅರುಂಧತಿ ಪಟ್ಟಾಚಾರ್ ಬಗ್ಗೆ. ಇವತ್ತು ನೇರವಾಗಿ RBI ಕೂಡ ಎಂಟ್ರಿ ಆಗಿದೆ. ಸೊ ಇದು ಏನೇನು ಆಗ್ತಾ ಇದೆ, ಏನೆಲ್ಲ ಅಂಶಗಳಿವೆ, ಒಂದು ಸಲ ಆ ಗ್ರಾಫಿಕ್ಸ್ ಪಾಯಿಂಟ್ಗಳು ನೋಡ್ಕೊಂಬರೋಣ. ದೇಶದ ರೈತರು ಪಡೆದ ಕೃಷಿ ಸಾಲದ ಲೆಕ್ಕವನ್ನು ಒಂದು ಸಲ ನೋಡ್ತಾ ಹೋಗೋಣ. ಮೊದಲಿಗೆ 25 ವರ್ಷದಲ್ಲಿ 3,30,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಪಾಯಿಂಟ್ ನೋಡ್ಕೊಂಡು ಬರೋಣ. ದೇಶದ ವಿವಿಧ ಬ್ಯಾಂಕ್ಗಳಿಂದ ನಮ್ಮ ರೈತರು, ಕೃಷಿಕರು ಪಡೆದ ಸಾಲ ಎಷ್ಟಪ್ಪ ಅಂದರೆ 12,60,000 ಕೋಟಿ ರೂಪಾಯಿ. ಕೇಂದ್ರದ ಕೃಷಿ ಇಲಾಖೆಯೇ ರಾಜ್ಯಸಭೆಯಲ್ಲಿ ಬಹಿರಂಗಪಡಿಸಿರ್ತಕ್ಕಂಥ ಮಾಹಿತಿ ಇದು. ಇದು ಕೇಂದ್ರದ ಕೃಷಿ ಇಲಾಖೆಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದಂಥ ಮಾಹಿತಿ. 12,060 ಕೋಟಿ, 12,60,000 ಕೋಟಿ. ಈ ಸಾಲದ ಪ್ರಮಾಣ ಎಲ್ಲಿವರೆಗೂ ಲೆಕ್ಕ ಹಾಕಿದ್ದಾರೆ ಅಂತಂದರೆ 2016 ಸೆಪ್ಟೆಂಬರ್ ಒಳಗಿನ ಮಾಹಿತಿ ಇದು. ತಿಂಗಳಾಂತ್ಯದಲ್ಲಿ ಸಿಕ್ಕಂಥ ಮಾಹಿತಿಯನ್ನು ಕೇಂದ್ರದ ಕೃಷಿ ಇಲಾಖೆ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದಂಥ ಮಾಹಿತಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂದರೆ ರೀಜನಲ್ ಬ್ಯಾಂಕ್ಸ್ ಏನಿದ್ದಾವೆ ಅಲ್ಲಿ ರೈತರು ಪಡೆದಂಥ ಸಾಲ ಎಷ್ಟಪ್ಪ ಅಂದರೆ 1,45,000 ಕೋಟಿ. ಪುಟ್ಟೇಗೌಡ್ರೆ, ರೀಜನಲ್ ಬ್ಯಾಂಕ್ಗಳಲ್ಲಿ, ಸಹಕಾರ ಬ್ಯಾಂಕ್ಗಳಿಂದ ಇಡೀ ದೇಶಾದ್ಯಂತ ಪಡೆದಂಥ ಸಾಲ ಎಷ್ಟಂದರೆ 1,57,000 ಕೋಟಿ. ರೈತರು ಸಹಕಾರಿ ಬ್ಯಾಂಕ್ಗಳಿಂದ ತೆಗೆದಂಥ ಸಾಲ. ಇನ್ನು ದೇಶದ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ಗಳ ಸಾಲದ ಮೊತ್ತ ಎಷ್ಟಪ್ಪ ಅಂದರೆ 9,57,000 ಕೋಟಿ.
SBI, ಸಿಂಡಿಕೇಟ್, ಕೆನರಾ ಬ್ಯಾಂಕ್ ಈ ಥರದ ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 9,57,000 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೃಷಿಕರು ಪಡ್ಕೊಂಡಿದ್ದಾರೆ. ಒಟ್ಟು ಸಾಲದಲ್ಲಿ ರೈತರು ಬೆಳೆ ಸಾಲಕ್ಕೆ ಅಂದರೆ ಕ್ರಾಪ್ ಲೋನ್ ಅಂತ ಏನು ಹೇಳ್ತೀವಿ ಅದು ಎಷ್ಟಪ್ಪ ಮೊತ್ತ ಅಂದರೆ ಅದೇ 90% ಇರೋದು 7,75,000 ರೂಪಾಯಿ. ಈ ಕೃಷಿ ಸಾಲ ಅಂದರೆ ಇದರಲ್ಲಿ ಕ್ರಾಪ್ ಲೋನ್ ಬೆಳೆ ಸಾಲ 7,75,000 ಕೋಟಿ ರೂಪಾಯಿ ಆಗಿದೆ. ಇನ್ನು 4,84,000 ಕೋಟಿ ರೂಪಾಯಿ ರೈತರು ಬ್ಯಾಂಕ್ಗಳಲ್ಲಿ ಟರ್ಮ್ ಲೋನ್ ಅಂತೇಳಿ ಅವಧಿ ಸಾಲ, ಈ ಅಂದರೆ ದೊಡ್ಡ 3 ವರ್ಷ 10 ವರ್ಷ 8 ವರ್ಷ ಈ ಥರದ್ದು ಟರ್ಮ್ ಲೋನ್ ಪಡೆದಿರ್ತಕ್ಕಂಥ ಸಾಲ ಯಪ್ಪ ಅಂದ್ರೆ 4,84,000 ಕೋಟಿ. ಕರ್ನಾಟಕದ ರೈತರು ಅಂದರೆ ಈ ರಾಜ್ಯಕ್ಕೆ ಬಂದರೆ ಕರ್ನಾಟಕದ ರೈತರು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಪಡೆದಂಥ ಸಾಲದ ಮೊತ್ತ ಎಷ್ಟಂದರೆ 53,000 ಕೋಟಿ ರೂಪಾಯಿ ಪಡೆದಿದ್ದಾರೆ. ಅಂದರೆ ಇದು ಕರ್ನಾಟಕದ ಮಾತ್ರ ವೀಕ್ಷಕರೇ. ವಿವಿಧ ಸಹಕಾರಿ ಬ್ಯಾಂಕ್ಗಳಿಂದ ರಾಜ್ಯದಲ್ಲಿ ಪಡೆದಂಥ ಸಾಲ ಎಷ್ಟಪ್ಪ ರೈತರು ಅಂದರೆ 10,760 ಕೋಟಿ, ಅಂದರೆ ಹೆಚ್ಚು ಕಮ್ಮಿ 11,000 ಕೋಟಿ. ಎಲ್ಲ ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಈಗ ದೇಶದಲ್ಲಿ ಇರ್ತಕ್ಕಂಥ ಮೊತ್ತ ಎಷ್ಟಪ್ಪ ಅಂದರೆ 2,57,000 ಕೋಟಿ ಇದೆ. ಬರೀ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ರೈತರ ಸಾಲ 2,57,000. ಸೊ ವಾಣಿಜ್ಯ ಬ್ಯಾಂಕು ಹೊರತುಪಡಿಸಿ ಉಳಿದ ಸಾಲ ಮನ್ನಾ ಅಂದರೆ ಏನಿದೆ ಕಮರ್ಷಿಯಲ್ ಬ್ಯಾಂಕನ್ನು ಹೊರತುಪಡಿಸಿ ಈ ಕೋಪರೇಟಿವ್ ಇರ್ಬೋದು ಮತ್ತು ರೀಜನಲ್ ಬ್ಯಾಂಕ್ಸ್ಗಳಿರ್ತಕ್ಕಂಥ ಸಾಲ ಮನ್ನಾ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾದ ಹಣ ಎಷ್ಟಪ್ಪ ಅಂದರೆ 3,00,000 ಕೋಟಿ ಈಗ ಬೇಕಾಗಿರೋದು. ದೇಶದ ಕೃಷಿ ವಲಯದಲ್ಲಿ 14 ಕೋಟಿಗೆ ಹೆಚ್ಚು ಕೃಷಿ ಕಾರ್ಮಿಕರು ತೊಡಗಿದ್ದಾರೆ. ರೈತರಲ್ಲ, ಕೃಷಿ ಕಾರ್ಮಿಕರು ನಾನು ಹೇಳ್ತಿರೋದು. 14 ಕೋಟಿಗೂ ಹೆಚ್ಚು ಜನ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅಲ್ಲಿ ಕೃಷಿಯಲ್ಲಿ ತೊಡಗಿದ್ದಾರೆ. ಒಂದಿಲ್ಲೊಂದು ಕಾರಣಕ್ಕೆ ಇದು ಭಾಳ ಇಂಟ್ರೆಸ್ಟಿಂಗ್, ಭಾಳ ನೋವಿನ ಸಂಗತಿ ಏನಂದರೆ ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಎವ್ರಿ 28 ಮಿನಿಟ್ ಅಂದರೆ ಹೆಚ್ಚು ಕಮ್ಮಿ ಅರ್ಧ ಗಂಟೆಗೊಬ್ಬ ರೈತ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊತಾನೆ. ದೇಶದ ಆರ್ಥಿಕತೆಯಲ್ಲಿ ಕೃಷಿ ಕ್ಷೇತ್ರದಿಂದ ಅಂದರೆ ರೈತರಿಂದ 17% ಕಾಂಟ್ರಿಬ್ಯೂಷನ್ ಇದೆ. GDP ಅಂತ ಏನು ಕರಿತೀವಿ ನಾವು, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ದೇಶದ ಒಟ್ಟು ಆರ್ಥಿಕತೆಯಲ್ಲಿ ರೈತರ ಪಾಲು ಎಷ್ಟಪ್ಪ ಅಂದರೆ 17% ಇದೆ. ಯಾವ ಅಂಬಾನಿ ಬಿರ್ಲಾಗಿಂತನೂ ಕಮ್ಮಿ ಅನ್ನಲ್ಲ ಅದು. ಇಂಡಸ್ಟ್ರಿ ಖಾಸಗಿ ಲೇವಾದೇವಿದಾರ ಏನು ನಾವು ಅಂತ ಪ್ರೈವೇಟ್ ಲೆಂಡರ್ಸ್ ಅಂತ ಹೇಳ್ತೀವಿ, ಹಳ್ಳಿಗಳಲ್ಲಿರ್ಬೋದು ಬೇರೆ ಬೇರೆ. 60% ಲೋನ್ ಏನಿದೆ ಅದು ಸಣ್ಣ ಮತ್ತು ಮಧ್ಯಮ ರೈತರು ಇವರಿಂದ ಪಡ್ಕೊಳ್ತಾರೆ. ಈ ಫೈನಾನ್ಸಿಯರ್ಗಳಿಂದ ಸ್ಥಳೀಯವಾಗಿ ದೊಡ್ಡ ದೊಡ್ಡ ಶ್ರೀಮಂತರುಗಳಿಂದ ಪಡ್ತಕ್ಕಂಥ ಸಾಲ, ಚಕ್ರ ಬಡ್ಡಿ ಈ ರೀತಿ ದೊಡ್ಡ ದೊಡ್ಡ ಬಡ್ಡಿ ಕೊಟ್ಟು ಪಡೆಯುವಂಥ ಸಾಲದ ಪ್ರಮಾಣವೇ 60% ದೇಶದಲ್ಲಿ. ಎಸ್ ಪುಟ್ಟೇಗೌಡರ, ನಿಮ್ಮ ಮುಂದೆ ಶುರು ಮಾಡ್ತೀನಿ. ನೀವು ಕೂಡ JP ಮೂಮೆಂಟ್ ಅಂತ ಬಂದಿರಿ. ನಾನು ರಾಜಕೀಯವಾಗಿ ಚರ್ಚೆ ಮಾಡೋದು ಒಂದು ಭಾಗ ಆದರೆ ಇವತ್ತು ತಮ್ಮ ತಾಲೂಕು ಸೇರಿದಂತೆ ಹಾಸನ ಇರ್ಬೋದು, ಇಡೀ ಬಯಲುಸೀಮೆ ಇರ್ಬೋದು, ಇಡೀ ರಾಜ್ಯಾದ್ಯಂತ ಇವತ್ತು ಬರದ ಭೀಕರ ಛಾಯೆ ಇದೆ ಒಂದು. ಮತ್ತು ಎಲ್ಲ ಈಗ ಒಳ್ಳೆ ಮುಂಗಾರಿನ ಮುನ್ಸೂಚನೆ ಅದು ನಮ್ಗೆ ಭಾಳ ಖುಷಿ ಕೊಡ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ. ಆದರೆ ಅದರಿಂದ ನೀವು ರೈಟ್ ಟ್ರ್ಯಾಕಿಗೆ ಬರಬೇಕಾದ್ರೆ ಇನ್ನೂ 2-3 ವರ್ಷ ಬೇಕು. ಈಗ ನೀವು ಒಳ್ಳೆ ಮಳೆ ಬಂದರೂ ಕೂಡ ರೈತ ತಕ್ಷಣಕ್ಕೆ ನಿಲ್ಲಕ್ಕಾಗಲ್ಲ. ನಾವು ಹೇಳ್ಬೋದು ಒಳ್ಳೆ ಮಳೆ ಬಂತು ಅಂತ, ಒಳ್ಳೆ ಮಳೆ ಬಂದ ತಕ್ಷಣ ಏನು ಬೆಳೆಯೋಕ್ಕಾಗಲ್ಲ. ಇಟ್ಸ್ ಟೈಮ್ ಇದೆ, ಅದು ಕೋರ್ಸ್ ಇದೆ ಅದಕ್ಕೆ. ಸೊ ಈ ಹಂತದಲ್ಲಿ ರೈತರ ಸಾಲ ಮನ್ನಾ ಅನ್ನುವಂಥದ್ದು ನಿಮ್ಮ ರಾಜಕೀಯ ಅಸ್ತ್ರ ಆಗ್ತಾ ಇದೆ ಅನ್ನೋಂಥ ನನ್ನ ಅನುಮಾನ. ಮೋದಿಯವ್ರು ಮಾಡಲಿ, ಸಿದ್ದರಾಮಯ್ಯ ಅವ್ರು ಮಾಡಲಿ, ಪುಟ್ಟೇಗೌಡರು ಮಾಡಲಿ, ಮರಲಿಂಗೇಗೌಡರು ಮಾಡಲಿ ಅನ್ನೋದಿದೆಯಲ್ಲ, ಅದು ಒಂದು ಪೊಲಿಟಿಕಲ್ ಅಂದರೆ ಹಲ್ಲಾಗುಲ್ಲ ಅಂತ ಹೇಳ್ತೀವಿ ಹಿಂದಿಯಲ್ಲಿ. ಸುಮ್ಮನೆ ಅದೊಂದು ದೊಡ್ಡ ಸೌಂಡ್ ಮಾಡಿಬಿಡೋದು ಡಬ್ಬದಲ್ಲಿ ಹಾಕಿ. ಸರ್, ಇವತ್ತು ಭಾಳ ಪ್ರಮುಖವಾದ ವಿಚಾರಕ್ಕೆ ಚರ್ಚೆಗೆ ತೊಗೊಂಡಿದ್ದೀರ ನೀವು ಇವತ್ತು. ಬಹುಶಃ ನಾನು ಕಂಡಂಥ ನನ್ನ 67 ವರ್ಷದಲ್ಲಿ ನನಗೆ ಬುದ್ಧಿ ಗೊತ್ತಿದ್ದಂಗೆ ಒಂದು 55 ವರ್ಷ ಈ ಜಗತ್ತು, ಈ ತಾಲೂಕು, ಈ ರಾಜ್ಯ ಗೊತ್ತಿದೆ. ರೈತರ ಜೀವನ ಕೂಡ ಗೊತ್ತಿದೆ. ನಾನು ಒಬ್ಬ ರೈತರ ಕುಟುಂಬದಲ್ಲಿ, ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿದವನು. ಅಪಾರ ವ್ಯವಸಾಯ ಮಾಡಿದವರು ನಾವು. ಕಬ್ಬು, ತೆಂಗು, ಭತ್ತ, ರಾಗಿ, ಜೋಳ, ನವಣೆ ಇದೆಲ್ಲ ಬೆಳೆದವರು. ಬಹುಶಃ ನಾನು ಕಂಡಂಥ 40-45 ವರ್ಷದಲ್ಲಿ ಇಂಥ ಭೀಕರ ಬರಗಾಲವನ್ನು ಎಂದೂ ಕಂಡಿಲ್ಲ. ಬಹುಶಃ ಈ ರಾಜ್ಯನ ಆಳ್ತಿರೋರು, ಈ ದೇಶನ ಆಳ್ತಿರೋರಿಗೂ ಕೂಡ ಗೊತ್ತಿದೆ ಇದು. ನಾವೆಲ್ಲ ತೆಂಗಿನ ಗಿಡ ನಂಬಿ ಬದುಕ್ತವ್ರು ನಮ್ಮ ಕಡೆ ಭಾಳ. ಸುಳಿಯೆಲ್ಲ ಅದನ್ನು ನೋಡ್ಲಿಕ್ಕೂ ಕೂಡ ಹೋಗಿ ಮನಸ್ಸಿಲ್ಲ ತೋಟದ ಕಡೆಗೆ ರೈತನಿಗೆ. ಅಂಥ ಕೆಟ್ಟ ಹೀನ ಸ್ಥಿತಿ. ಅದಿನ್ನು ಮತ್ತೆ ಲೈಫ್ ಬರೋದೇ ಇಲ್ಲ ಅದಕ್ಕೆ. ಕೆಲವೆಲ್ಲ ಒಣಗಿ ಸುಳಿ ಬಿದ್ದೋಗಿದೆ. ಇನ್ನು ಕೆಲವು ಅವು ಚೇತರಿಸ್ಕೊಳ್ಳೋದಕ್ಕೆ ಏನೋ ಮೊನ್ನೆ ಚೂರು ಮುಂಗಾರು ಆಸೆ ಹುಟ್ಟಿಸಿದ್ರಿಂದ ಸುಮ್ಮನೆ ಹಂಗೆ ಗರೀನೇ ತಗೊಂಡು ಹೋಗ್ಬಿಟ್ರೆ ಅದರಿಂದ ಅವನ ಫಲ ಅಥವಾ ರೈತ ಏನಾರು ಅದರಿಂದ ಅನುಕೂಲ ಪಡೆಯೋದು ಅಂದರೆ ಅದಿನ್ನು 4-5 ವರ್ಷ ಅವನಿಗೆ. ಇಂಥ ಒಂದು ಕೆಟ್ಟ ಕಾಲದಲ್ಲಿ ಇದನ್ನು ರಾಜಕೀಯ ಅಸ್ತ್ರನ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಬಟ್ ಆಗ್ತಾ ಇದೆ ಅಂತ ಆಗಬಾರ್ದು. ಈಗ ನಿಮ್ಮ ನಾಯಕರಾದಂಥ ಮುಖ್ಯಮಂತ್ರಿ ಹೇಳ್ತಾರೆ, ನರೇಂದ್ರ ಮೋದಿ ಕಡೆ ಕೈ ಮಾಡ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ಸ್ಥಿತಿಯಲ್ಲಿ ನೀವು ಮಾಡೋಕ್ಕೆ ಅವಕಾಶ ಇರೋದನ್ನ ಕೈ ಚೆಲ್ತಾ ಇದ್ರಿ.
ಈಗ ರೈತರು ಅಂದರೆ ಕಮರ್ಷಿಯಲ್ ಬ್ಯಾಂಕಲ್ಲಿ ತೊಗೊಂಡ್ರೋರು ಬೇರೆ ರೈತರು, ಕೋಆಪರೇಟಿವ್ ಬ್ಯಾಂಕ್ ತೊಗೊಂಡ್ರೋರು ಇವ್ರು ಒಂಥರದ ರೈತರು ಅಂತ ಅಲ್ಲ, ಎಲ್ಲರೂ ರೈತರೇ. ಅವನ ಮನೆಗೂ ಆ ಹಿಂಸೆ ಇದೆ, ಇವನ ಮನೆಗೂ ಹಿಂಸೆ ಇದೆ, ಎಲ್ಲರಿಗೂ ಒಂಥರ ಅದು ಬದುಕು ಭಾಳ ನಿಸ್ಸಾರ ಆಗಿದೆ. ಆಸೆನೆ ಕಳ್ಕೊಂಡ್ಬಿಟ್ಟಿದ್ದಾನೆ ರೈತ. ವ್ಯವಸಾಯಕ್ಕೆ ಕೈ ಹಾಕೋ ಮನಸ್ಸೇ ಹೋಗಿಬಿಟ್ಟಿದೆ ಇವತ್ತು ಎಲ್ಲ ರೈತನಿಗೂ. ಅದಕ್ಕಾಗಿ ಹಳ್ಳಿಗಳು ಖಾಲಿ ಆಗೋಗ್ಬಿಟ್ಟಿದ್ದಾವೆ. ಹೌದೌದು. ಯಾಕೆಂದ್ರೆ ಆ ಅಪ್ಪ ಅಮ್ಮ ಯಾರೋ ಅಲ್ಲಿ ಹೋದ್ರೆ ಎಲ್ಲ ವೃದ್ಧರು, ವಯಸ್ಸಾದವರು 70-80 ಅಸಹಾಯಕರು ಅಲ್ಲಿದ್ದಾರೆ. ಬಿಟ್ರೆ ಇವತ್ತಿನ ದುಡಿಯೋ ವರ್ಗ ಅಂತ ಏನಿದೆ, ದುಡಿಯೋ ಶಕ್ತಿ ಇರ್ತಕ್ಕಂಥ ಯುವಕರೆಲ್ಲರೂ ಕೂಡ ಬೆಂಗಳೂರು, ಬೊಂಬಾಯೋ, ಪೂನಾನೋ ಇಂಥ ಕಡೆ ಹೋಗ್ತಿದ್ದಾರೆ. ಜೀವನ ಮಾಡೋಕ್ಕಾಗಲ್ಲ. ಇಲ್ಲೊಂದು ಕೂಲಿನೋ ಏನೋ ಲಾಲಿನೋ ಮಾಡಿ ಗಾರ್ಮೆಂಟ್ ಸೇರಿದ್ರೆ ಆದರೂ ಜೀವನ ಬರುತ್ತೆ, ಅಲ್ಲಿ ರಿಟರ್ನ್ಸೇ ಬರಲ್ಲ. ಅಶ್ವತ್ಥನಾರಾಯಣವ್ರೆ, ಇವತ್ತು ಒಂದು ಕಡೆ ರೈತರ ಬಗ್ಗೆ ಮಾತಾಡ್ತಾನೆ, ರೈತರ ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಗಮನ ಕೊಡ್ತಲ್ಲ. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಏನು ಅಂದರೆ, ಇವತ್ತು ಕನಿಷ್ಠ ಇಡೀ ದೇಶದ ಎಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡೋಕ್ಕೆ 3 ಲಕ್ಷ ಕೋಟಿ ಅಗತ್ಯ ಇದೆ. ಒಂದು ಪಾಸಿಟಿವ್ ಸ್ಟೆಪ್ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದಷ್ಟು ಮನ್ನಾ ಮಾಡೋದೇ ಆದರೆ ಅಲ್ಲಿ ಅನೇಕ ರಾಜ್ಯ ಸರ್ಕಾರ ಕೂಡ ಒಂದು ಧೈರ್ಯ ಬರುತ್ತೆ ಅನ್ನೋದು. ಈ ಸಿದ್ದರಾಮಯ್ಯ ಹೇಳ್ತಿರೋದು ಅದೇನೆ, ಚುನಾವಣಾ ವರ್ಷ ಇದೆ, ನಿಮಗೂ ಚುನಾವಣೆ ಇದೆ, JDSಗೂ ಚುನಾವಣೆ ಇದೆ, ಕಾಂಗ್ರೆಸ್ ಚುನಾವಣೆ ಇದೆ. ಈ ಚುನಾವಣೆ ವರ್ಷದಲ್ಲಿ ನಾವು ಸಾಲ ಮನ್ನಾ ಮಾಡಿದೆವು ಅಂತ ಹೇಳ್ಕೊಳ್ಳೋಕೆ ಇನ್ನೂ ಟೈಮ್ ಎಳಿಬೋದು. ಸಿದ್ದರಾಮಯ್ಯವರು ಕೂಡ ಇನ್ನೊಂದು 3-4 ತಿಂಗಳು BJP JDS ಗಲಾಟೆ ಮಾಡಲಿ, ಎಂಡೆಲ್ಲ ಮನ್ನಾ ಮಾಡ್ಬೋದು, ಮೋದಿ ಮೇಲೆ ಕೈ ಹಾಕ್ಬೋದು. ನೀವು ಹಾಗೆ ಮಾಡಿಬಿಟ್ಟು ಇನ್ನು ಸಿದ್ದರಾಮಯ್ಯ ಮೇಲೆ ಗಲಾಟೆ ಮಾಡಿ ನೋಡಿ ನಾವು ಸಾಲ ಮನ್ನಾ ಮಾಡಿಸ್ತೀವಿ, ನಿನ್ನ ಜಗದೀಶ್ ಶೆಟ್ಟರ್ ಏನು ಹೇಳಿದ್ರು, ನಾವು ಹೋರಾಟ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ. ನೀವು 1 ವರ್ಷ ಹಿಂದೆಯಲ್ಲಿ ಇರ್ತಕ್ಕಂಥ ಆತಂಕ, ಆತುರ ಈಗ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಪೊಲಿಟಿಕಲ್ ಒಂಥರ ಈ ಹಗ್ಗ ಜಗ್ಗಾಟ ಶುರು ಆಗಿದೆ ಸಾಲ ಮನ್ನಾ ಅನ್ನುವಂಥದ್ದು. ಯಾಕೆ ಈ ರೀತಿ ರಾಜಕೀಯಕ್ಕೆ ತರ್ತಾ ಇದೆ ರೈತ ಸಮುದಾಯವನ್ನು? ಸರ್ ಹೋಗಾರ್ ಅವರು, ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ರೈತರ ಸಾಲ ಮನ್ನಾದ ವಿಷಯದ ಬಗ್ಗೆ ಇವತ್ತು ನಿನ್ನೆ ಕೂಗಲ್ಲ. ಇದು ನೋಡಿ, BJP ಸರ್ಕಾರ ಇದ್ದಾಗ, ಅದಕ್ಕೆ ಮುಂಚೆ 2020 ಮಂತ್ಸ್ ಗೌರ್ಮೆಂಟ್ ಇದ್ದಾಗ ಕುಮಾರಸ್ವಾಮಿಯವರು ಒಂದು ಹಂತದ ಸಾಲವನ್ನು ಮನ್ನಾ ಮಾಡಿದ್ರು, ಯಡಿಯೂರಪ್ಪನವ್ರು ಒಂದು ಹಂತದ ಸಾಲವನ್ನು ಮನ್ನಾ ಮಾಡಿದ್ರು. ಯಾರೂ ಸಹ ಕೇಂದ್ರ ಸರ್ಕಾರವನ್ನು ಕಾಯ್ಕೊಂಡು ಕೂತಿರಲಿಲ್ಲ. ನೋಡಿ, ಅವತ್ತು ಒಂದು ಜಗದೀಶ್ ಶೆಟ್ಟರು ಕೊನೆಯ ಭಾಗದಲ್ಲಿ ಸಾಲ ಮನ್ನಾ ಮಾಡುವಾಗ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು, ಮರಲಿಂಗೇಗೌಡರು ಗೊತ್ತದ್ರು, 14% ಇದ್ದಂಥದ್ದು ವ್ಯಾಟನ್ನು 14.5% ಮಾಡಿ ಸರ್ಕಾರಕ್ಕೆ ಆದಾಯ ಬರೋ ಥರ ಮಾಡಿ 0.5% ಟ್ಯಾಕ್ಸ್ ಹಾಕಿ ಸಾಲ ಮನ್ನಾ ಮಾಡಿದ್ರು ಸರ್. 25 ಸರ್. ಈಗ 2013 ಸಿದ್ದರಾಮಯ್ಯ ಹೇಳ್ತಿದ್ರು ಜಗದೀಶ್ ಶೆಟ್ಟರ್ ಕೊನೆ ಟೈಮಲ್ಲಿ ಮಾಡೋದ್ರು, 14.5% ಕಟು ಸತ್ಯ ಸರ್. ನಾನು ಹೇಳ್ತೀನಿ ಸರ್, ಆದರೆ 14% ಇದ್ದಿದ್ದು 14.5% ಹಾಕಿರಲ್ಲ, ಆ ವ್ಯಾಟ್ ಟ್ಯಾಕ್ಸ್ ಇವತ್ತಿನವರೆಗೂ ಕಲೆಕ್ಟ್ ಆಗ್ತಾ ಇದೆ. ಏನು ಮಾಡ್ತಾ ಇದ್ದಾರೆ? ದುಡ್ಡನ್ನ ಕೊಡ್ಲಿ ರೈತರಿಗೆ. ಹೇಳ್ತಿರೋದು 0.5% ಅಲ್ಲೇ ಸಾಲ ಮನ್ನಾ ಮಾಡಬಹುದು ಸರ್. ಕೊಡ್ಲಿ ಮಲ್ಲಿಂಗೌಡ್ರೆ, ಮಾಡಿದ್ರು. ಒಂದು ನಿಮಿಷ. ಈಗ ನಾವು ಯಾವುದನ್ನೇ ಆಗಲಿ ನಾವು ವಸ್ತುನಿಷ್ಠವಾಗಿ ಮಾತಾಡೋಣ, ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತಲ್ಲ. ರೈತರು ಇಲ್ಲಿ ಕೂತಿರೋ ಅವ್ರ ಮಕ ನೋಡ್ತಾ ಇದ್ರೆ 3 ಜನರ ಮಕ ನೋಡ್ತಾ ಕೂತ ರೈತರು ಇವರಿಂದ ಏನಾಗುತ್ತೆ, ಪುಟ್ಟೇಗೌಡರಿಂದ ಆಗುತ್ತೆ ಅಂತವ್ರೆಲ್ಲ ನಿಮ್ಮಿಂದ ಮಲ್ಲಿಂಗೌಡರ ಆಗುತ್ತಾ ಇಲ್ಲ ಅಶ್ವತ್ಥನಾರಾಯಣ ಕೇಂದ್ರ ಸರ್ಕಾರದ ಕಡೆ ಅವ್ರಿಗೆ ಯಾವ ಪಾರ್ಟಿ ಇಂಪಾರ್ಟೆನ್ಸ್ ಸಮಸ್ಯೆ ಯಡಿಯೂರಪ್ಪ ಕೇಂದ್ರ ಸರ್ಕಾರ ಕಾಯ್ದಿಲ್ಲ. ಬದುಕಿನಕ್ಕೂ ಹಸನಾಗಬೇಕು. ಬಹಳ ಅತ್ಯಂತ ಕೆಟ್ಟ ಸ್ಥಿತಿ. ಇವತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಕೇಂದ್ರ ಸರ್ಕಾರ ಕಾಯ್ಲಿಲ್ಲ. ಒಂದು ನಿಮಿಷ ಸರ್. ಈಗ ರೈತರ ಬವಣೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಹೇಳ್ತೀನಿ. ಸಿದ್ದರಾಮಯ್ಯನವ್ರ ಹಳ್ಳಿಯ ಪಕ್ಕದಲ್ಲಿರ್ತಕ್ಕಂಥ ಅರಳಿಕಟ್ಟೆ ದುಡ್ಡಿನಲ್ಲಿ ಒಬ್ಬರೂ ಇಲ್ಲ. ಅರಳಿಕಟ್ಟೆ ದುಡ್ಡಿನಲ್ಲಿ ಅದು ಒಂದೇ ಅಲ್ಲ ಸರ್, ಇವರು ಹಳ್ಳಿ ನಾನು ಹೋಗಿದ್ದೆ ರೈತರ ವಿಚಾರಕ್ಕೆ ಎಲ್ಲ ಹಳ್ಳಿಗಳು ಖಾಲಿ ಆಗಿದಾವೆ. ಅದನ್ನೇ ಹೇಳ್ತೀನಿ. ಇಲ್ಲ ಸರ್, ಅದನ್ನೇ ಹೇಳ್ತೀನಿ ಪುಟ್ಟೇಗೌಡ್ರೆ. ಈಗ ನೀವು ಹಳ್ಳಿಗಳಲ್ಲಿ ಹೋಗಿ ನೋಡ್ತೀವಿ ಅಂತ ಹೇಳಿದ್ರೆ, ನೀವೇನಾದ್ರೂ ಮಧ್ಯಾಹ್ನ ಹೋಗ್ಬಿಟ್ರೆ ಇಲ್ಲಿಂದ 40 ಕಿಲೋಮೀಟರ್ ನಮ್ಮ ಹಳ್ಳಿ ಮುದುಕರು ಇರ್ತಾರೆ ಬಂದು, ಅದು 5-6 ಜನ. ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 3 ವರ್ಷದಲ್ಲಿ 65,000 ಕೋಟಿಗೂ ಮೇಲ್ಪಟ್ಟು ರೈತರಿಗೆ ಲಾಸ್ ಆಗಿದೆ. ತುಂಬಿಕೊಡ್ಲಿಲ್ಲ. ಇಲ್ಲಿ ನಮ್ಮ ಅಶ್ವತ್ಥನಾರಾಯಣ ಅವರು ದಯವಿಟ್ಟು ರೈತರ ಪರ ಮಾತಾಡಬೇಕು. ಪುಟ್ಟೇಗೌಡರ ಹತ್ರ ಮಾತಾಡ್ತಾರೆ, ನಾನು ರೈತರ ಪರ ಮಾತಾಡ್ತೀನಿ. ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಲ್ಲದೆ ನಾವು ಡಿಪೆಂಡ್ ಮಾಡೋದು ಅಲ್ಲ. ಒಂದು ನಿಮಿಷ, ನಿಮ್ಮ ಸರ್ಕಾರ ಇಲ್ಲಿದೆ ಅಂತ ನಾವು ಮಾತಾಡೋದು ಬೇಡ ಸರ್. ಈಗ ರೈತರ ಸಾಲ ಮನ್ನಾ ಮಾಡಬೇಕು, ನೀವು ಮಾಡಿ. ನೀವು ಯಾಕೆ ಹೇಳ್ತೀರಾ ನೀವು ಮಾಡಿ ಅಂತ ಹೇಳಲಿಕ್ಕೆ? ನಿಮ್ಗೇನಕ್ಕದೆ? ಇವರು ನೀವು ಮಾಡಿ, ಇವ್ರಿಗೇನಕ್ಕದೆ? ಒಂದು ನಿಮಿಷ ಸರ್. ನೀವು ಇವತ್ತು ಸ್ಟೇಟ್ ಗೌರ್ಮೆಂಟ್ನಲ್ಲಿರ್ತಕ್ಕಂಥವ್ರು 1,86,000 ಕೋಟಿನ ನೀವು ಬಜೆಟ್ ಇಟ್ಟಿರ್ತಕ್ಕಂಥವ್ರು, ನೀವು ಎಷ್ಟನ್ನು ಮಾಡಬೇಕು? ನಿಮ್ಮ ಅಲ್ಲಿಗೆ ಬರ್ತೀನಿ. ನೀವೆಷ್ಟು ಮಾಡಬೇಕು? 10,500 ಕೋಟಿ ನೀವು ನಿಮ್ಮ ಪರ್ವಿನಲ್ಲಿ, ನೀವು ಕೋಆಪರೇಟಿವ್ ಇದರಲ್ಲಿ DCC ಬ್ಯಾಂಕು, ಅಡಮಾನ್ ಬ್ಯಾಂಕು, ಆ ಬ್ಯಾಂಕಿಗೆ ನಿಮ್ಮ ಪರ್ವಿನಲ್ಲಿ ಇರ್ತಕ್ಕಂಥದ್ದಕ್ಕೆ 10,500 ಕೋಟಿ. ಈ 10,500 ಕೋಟಿಗೆ ನೀವು ಬಂದು 4 ವರ್ಷ ಆಯಿತು. ಅವ್ರು ಹೇಳ್ದಂಗೆ 0.5% ನೀವು ನಮ್ಮ ಮೇಲೆ ಹಾಕಿದ್ದೀರಾ. ಅರ್ಥ ಆಯ್ತಲ್ಲ ಸರ್? ಅದನ್ನು ಬೇಕಾದಷ್ಟು ನೀವು ಕಲೆಕ್ಟ್ ಮಾಡಿದ್ದೀರಾ. ನಂಬರ್ 1 ಅದು ಇಟ್ಕೊಳ್ಳಿ. ನಂಬರ್ 2 ಹೇಳ್ತೀನಿ, ನಿಮ್ಗೇನು ಸ್ವಾಮಿ ಒಂದು ಜನರಲ್ಲ ನಾವು ಯೋಚನೆ ಮಾಡ್ತೀವಿ ಅಂದರೆ, ನೀವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷದ್ದು ಬಿಟ್ಟು 7.5 ಲಕ್ಷ ಕೋಟಿ
ಹಣವನ್ನು ಖರ್ಚು ಮಾಡಿದ್ದೀರಾ 4 ವರ್ಷದಲ್ಲಿ ಸಾರಾಸರಿ ತಗೊಂಡ್ರೆ ಫಸ್ಟ್ ಸಿದ್ದರಾಮಯ್ಯನವ್ರು ಬಂದಾಗ 1,21,000 ಕೋಟಿ ಇದ್ದಿದ್ದು 1,31,000 ಕೋಟಿ ಇಟ್ಟರು. 1,31,000 ಕೋಟಿಯಿಂದ 1,86,000 ಕೋಟಿಗೆ ಹೋದ್ರಿ. ಆಮೇಲೆ ಪುಟ್ಟೇಗೌಡರಿಗೆ ಒಂದು ಮಾತು ಹೇಳಬೇಕು, 20,000 ಕೋಟಿ ನೀವು ಬಡ್ಡಿ ಕಟ್ತೀರಿ, 20,000 ಕೋಟಿ ನೀವು ಸಾಲ ತಗೋತಾ ಇದ್ದೀರಿ. ಒಂದು ಮಾತಾಯ್ತಾ? 10,000 ಕೋಟಿ 7.5 ಲಕ್ಷ ಕೋಟಿ ಈ ಇದಕ್ಕೆ ಖರ್ಚು ಮಾಡಿದಿರಲ್ಲ, ಅದಕ್ಕೆ 10,000 ಕೋಟಿ ಖರ್ಚು ಮಾಡ್ಲಿಕ್ಕೆ ನಿಮ್ಗೇನು ಮಾಫಿ ಮಾಡ್ಲಿಕ್ಕೆ ಮಾಡಬಹುದು ಅಂತ ಅಲ್ಲ. ಅದಕ್ಕೆ ಬರ್ತೀನಿ ನಾನು ಪ್ರಸನ್ನ ಅವರು ಒಂದು ಕಮೆಂಟ್ ತೊಗೊಂಡ್ಬಿಡ್ತೀನಿ, ಮುಗಿಸ್ಬಿಟ್ಟು ನೀವು ಮುಗಿಸಿ. ಏನಾಯ್ತು ಗೊತ್ತಾ ಸರ್, ನೀವು ಇವಾಗ ಈಗ ಸಿದ್ದರಾಮಯ್ಯ ಇವ್ರದ್ದು ಹೇಳಿದ್ರು, ಜಗದೀಶ್ ಶೆಟ್ಟರ್ದು. ನಾವು ಜಗದೀಶ್ ಶೆಟ್ಟರ್ನ ಬೈವಂಗಿಲ್ಲ. ಯಾಕೆ ಅಂತ ಹೇಳ್ತಿದ್ರೆ ನಾವು ಹೇಳ್ತಿದ್ದೆ, ಯಾಕೆಂದ್ರೆ ಅವ್ರಿಗೆ ಇದ್ದದ್ದೇ 11 ತಿಂಗಳು ಟೈಮು, 1 ವರ್ಷ ಆಯ್ತು. 1 ವರ್ಷ ಮಾಡಿಬಿಟ್ರು ಹೋಗ್ಬಿಟ್ರು. ಅಲ್ಲ ಸ್ವಾಮಿ, ಮಲ್ಲಿಂಗೇಗೌಡರು ಸಾಲ ಮಾಡಿದ್ ಮಗ ತೀರ್ಸೋದಂತ ಆಯ್ತು ಅಂತ ಹೇಳ್ತಾರಲ್ಲ, ನೀವು ಮನ್ನಾ ಮಾಡ್ಬಿಟ್ರಿ. ಒಂದ್ ನಿಮಿಷ ತಮಗೆ ಆದಾಯ ಬಂದಂಗೆ ಮಾಡಿದರೆ 0.5% ಪಕ್ಕಕ್ಕೆ ಇಟ್ಕೊಳ್ಳೋಣ. ಅವ್ರ ಟೈಮ್ ಇದ್ದಿದೆ 1 ವರ್ಷ ಸರ್. ಇವಾಗ ನಾವ್ ಯಾರು ಬೈಬೋದು ಸರ್? 1 ನಿಮಿಷ ಸರ್, ಜನಪರಕ್ಕಿಂತ ಜನಪ್ರಿಯವಾಗಿ ಮಾಡುವಂತ ತೀರ್ಮಾನಗಳು 4 ವರ್ಷ ನೀವು ಅನ್ಕೊಳ್ಳಿ, ಮುಂದೆ ಹಣೆ ಬರ 4 ವರ್ಷ ಇದ್ದಂತ ನೀವು 10,000 ಕೋಟಿ ನಿಮ್ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಇನ್ ಯಾರು ಕೇಳ್ಬೇಕು? ನಂಬರ್ 1 ಕಮೆಂಟ್ ತೋತೀನಿ ಪ್ರಸನ್ನ ಅವರೇ. ಈಗ ಸಾಲ ಮನ್ನಾ ಅಂತದ್ದು ಹೆಚ್ಚು ಕಮ್ಮಿ ನಾವು ರೈತರ ವಿಚಾರದಲ್ಲಿ ಕನಿಷ್ಠ ಒಂದು 20-25 ಚರ್ಚೆ ಮಾಡಿದ್ವಿ ಇಲ್ಲಿ. ಇದು ಸಾಲ ಮನ್ನಾ ಅಂತ ಒಂದು ದೊಡ್ಡ ಚೆಂಡು. ಅದು ಈ ಕಡೆ ಅಶ್ವಥ್ ನಾರಾಯಣ ಹೊಡಿತಾರೆ, ಪುಟ್ಟೇಗೌಡರು ಹೊಡಿತಾರೆ, ಮಲ್ಲಿಂಗೇಗೌಡರು ಚೆಂಡು ಮಾತ್ರ ಅಲ್ಲಿ ಬೀಳ್ತಾ ಇದೆ. ಆ ಚೆಂಡನ್ನ ಕರೆಕ್ಟ್ ಆಗಿ ಗೋಲಿಗೆ ಹಾಕ್ಬೇಕಾಗಿ ಎಲ್ಲರೂ ಅದನ್ನ ಹೊಡಿತಾ ಇದಾರೆ. ಗೋಲಿಗೆ ಹಾಕೋರು ಯಾರೀಗ? ಪ್ರಸನ್ನಜಿ, ನಾವು 25,000 ಕೋಟಿ ಮನ್ನಾ ಮಾಡಿದ್ದು. ಇದಕ್ಕೆ ಮುಂಚೆ ತಾವೊಂದು ವಿಚಾರ ಹೇಳಿದ್ರಿ, ಈ ಸಾಲ ಮನ್ನಾ ಅನ್ನೋದು ಏನಾಗಿದೆ, ಅದು ಜನರ ವಿಚಾರದಲ್ಲಿ ಕಳಕಳಿಯಿಂದ ನೋಡೋದಕ್ಕಿಂತಲೂ ಜಾಸ್ತಿ ಅದು ಒಂದು ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದು ಆಗ್ತಾ ಇದೆ. ಅದನ್ನ ಹೇಳ್ಬಿಡ್ಬೇಕು. ಇದು ಮೊದಲಿಂದಲೂ ನಡೀತಾ ಇದೆ. ಮೊದಲೇನಾಗ್ತಿತ್ತು, ಬಡ್ಡಿ ಮನ್ನಾ, ಸುಸ್ತಿ ಬಡ್ಡಿ ಮನ್ನಾ, ಈಗ ಅಸಲು ಮನ್ನಾಗೆ ಬಂದಿದ್ದೀವಿ, ಆ ವಿಚಾರಕ್ಕೆ ಬಂದಿದ್ದೀವಿ. ಅಸಲು ಮನ್ನಾ ಮಾಡಿದ್ರು ನಾವು, ಮಾಡಿದ್ರು ನಾವು. ಯಾವಾಗ ಮಲ್ಲಿಂಗೇಗೌಡರು ಇದ್ರು ಅವತ್ತ, ಪುಟ್ಟೇಗೌಡರು ಅಲ್ಲೇ ಇದ್ರು, ಅವರು ಅದ್ರಲ್ಲಿ ಭಾಗಿದಾರರು. ಅಲ್ಲಲ್ಲ, ಯಾವ ಸಂದರ್ಭದಲ್ಲಿ ಮಾಡಿದ್ರು ಅದೆಲ್ಲ ಇವೆಲ್ಲ ರಾಜಕೀಯ ಕಾರಣಗಳು ಇರ್ತದೆ. ಈಗಲೂ ಅಷ್ಟೇ ಮಾಡೋದೇ ಇಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ. ಕೊನೆಯಲ್ಲಿ ಮಾಡ್ತಾರೆ. ಯಾಕೆ ಈಗಿನ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ, ಇನ್ನೂ ಒಂದು ಬಜೆಟ್ ಇದೆ, ಇನ್ನು ಮುಗುದಿಲ್ಲ. ಆ ಬಜೆಟ್ ಸಂದರ್ಭದಲ್ಲಿ ನೀವು ಸರ್ ಇನ್ನೊಂದು ಬಜೆಟ್ ನೀವು ಹೇಳಕ್ ಹೋಗ್ಬಿಡಿ, ಅದಾಗಲ್ಲ. 1 ತಿಂಗಳಿಗೆ ಆ ಬಜೆಟ್ ಇಡೋದಿಲ್ಲ. ಇವ್ರು ಬಂದು ಚೇಂಜ್ ಮಾಡಿದ್ರೆ ಅವರಂತ ಘೋಷಣೆ ಮಾಡ್ತಾರೆ, ನೀವು ವಾಪಸ್ ತೆಗಿಯಕ್ಕಾಗ್ತದ? ಯಾವ್ದನ್ನ? ಈಗ ಯಾರೋ ಬೇರೆ ಬಜೆಟ್ ಇಡ್ತಾರೆ, ಈಗ ಇಡ್ಲಿಲ್ವ ಇವರು? ಸಾಲ ಮನ್ನಾ ಘೋಷಣೆ ಆದ್ಮೇಲೆ ನೀವು ವಾಪಸ್ ತೆಗಿಯಕ್ ಆಗೋದಿಲ್ಲ ಅಲ್ವಾ ಸರ್? ಈಗ ಒಂದು ಪುಟ್ಟೇಗೌಡ್ರೆ ಇವ್ರ ಪಾರ್ಟಿ ಈಗ ಅದಕ್ಕೆ ಅಧಿಕಾರದಲ್ಲಿದೆ, ಸಾಲ ಮನ್ನಾ ನಾನು ಮಾಡ್ತೀನಿ ಅಂತ ಕುಮಾರಸ್ವಾಮಿ ಮಲ್ಲಿಂಗೌಡ ಹೇಳೋದು ಮಾಡ್ತೀರಾ ಸರ್? ಅದನ್ನ ಪಾಪ ಎಲ್ಲರಿಗೂ ಗೊತ್ತಿದೆ ಸರ್. ಯಾರು ಏನೇನು ಉದ್ದೇಶಕ್ಕೋಸ್ಕರ ಈ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ ಅಂದ್ರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಈಗ ಚರ್ಚೆನೂ ಬೇಡ. ರೈತರು ಕೆಟ್ಟ ಸ್ಥಿತಿಲಿದ್ದಾರೆ. ಎರಡು ಆದ್ಯತೆ ಬೇಕು. ಒಂದು ಸಾಲ ಮನ್ನಾ ಮಾಡೋದು ಒಂದು ಆದ್ಯತೆ ಆಗಬೇಕು. ಅದು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ. ಬಡವರಿಗೆ ಕೆಲವರು ಸಾಲವೇ ಸಿಕ್ಕಿಲ್ಲ. ಮೀಟರ್ ಬಡ್ಡಿನಲ್ಲಿ ಇವತ್ತು ಅವ್ರ ಮನೆ ಹಾಳಾಗ್ತಾ ಇದೆ. ಎಲ್ಲರಿಗೂ ಸಾಲ ಸಿಕ್ಕುವಂಥದ್ದು ಆದ್ಯತೆ ಆಗ್ಬೇಕು. ಇರೋ ಸಾಲನ ಮನ್ನಾ ಮಾಡೋದು ಕೂಡ ಎರಡೂ ಸರ್ಕಾರ ಗಂಭೀರ ಕಾಳಜಿ ತಗೋಬೇಕು. ಮತ್ತೆ ಏನು ನಮ್ಮ ಮಲ್ಲಿಂಗೇಗೌಡರು ಹೇಳಿದ್ರು, ಯಾಕೆ 4 ವರ್ಷ ಸುಮ್ಮನೆ ಇದ್ರು ಅಂತ. ಬಹುಶಃ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ 4 ವರ್ಷದಲ್ಲಿ ರೈತರಿಗೆ ಇವತ್ತು ಕೊಟ್ಟಂತ ಅನ್ನಭಾಗ್ಯ ಆಗ್ಲಿ, ಇವತ್ತು ಊಟ ಮಾಡ್ತಿದ್ರಿ ಬರಗಾಲದಲ್ಲಿ, ಕೆಟ್ಟ ಕಾಲದಲ್ಲಿ ನಿಜವಾಗ್ಲೂ ಈಗ 25 ವರ್ಷದಲ್ಲಿ ಗೆಡ್ಡೆ ಗೆಣಸನ್ನ ಕೆರೆಯಲ್ಲಿ ಕಿತ್ಕೊಂಬಂದು ತಿಂದಿದ್ರು. ಬರಗಾಲ ಬಂದು 67-68ನೇ ಇಸ್ವಿನಲ್ಲಿ ಒಣಗರ ಸೊಪ್ಪನ್ನ ಕುಯ್ಕೊಂಡು ಬಂದು ಬೇಯಿಸ್ಕೊಂಡು ಬಂದು ಜೀವನ ಮಾಡಿದ್ರು ಕಂಡಿದ್ದೀವಿ. ಅದನ್ನ ಅರಿವಿಟ್ಕೊಂಡೆ ಇವತ್ತು ಅನ್ನಭಾಗ್ಯ ಮಾಡಿರೋದು, ಕ್ಷೀರಭಾಗ್ಯ ಮಾಡಿರೋದು. ನೀವು ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರದ ಬದ್ಧತೆ. ಇವತ್ತು ಉತ್ತರ ಪ್ರದೇಶ ನೀವು ಚುನಾವಣೆ ಘೋಷಣೆ ಮಾಡಿದ್ರಿ, ಚುನಾವಣೆ ಓಟ್ ಬಂತು, 350 ಸೀಟ್ ಬಂತು, ನೀವು ಮನ್ನಾ ಮಾಡಿದ್ರಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ RBI ಗವರ್ನರ್ ಉರ್ಜಿತ್ ಪಟೇಲ್ ಹೇಳ್ತಾರೆ, ಈ ಥರ ಸಾಲ ಮನ್ನಾ ಮಾಡ್ತಕ್ಕಂಥ ಆತುರ ಏನಿದೆ, ಕಾಂಪಿಟೇಷನ್, ಇದು ಎಕಾನಮಿಯನ್ನು ಭಾಳ ಎಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಇಡೀ ಭಾರತದ ಬ್ಯಾಲೆನ್ಸ್ ಶೀಟ್ ಏನಿದೆ
ಅದು ಎಡವಟ್ಟಾಗುತ್ತೆ. ಇದನ್ನು ಮಾಡಬೇಡಿ. ಈಗ ಮಹಾರಾಷ್ಟ್ರ ಸರ್ಕಾರ ಮುಂದೆ ನಿಂತಿದೆ, ನಿಮ್ಮ ಸರ್ಕಾರನೇ. ಗುಜರಾತಲ್ಲೂ ಡಿಮ್ಯಾಂಡ್ ಇದೆ ಸಾಲ ಮನ್ನಾ ಮಾಡಿ ಅಂತೇಳಿ, ಮಧ್ಯಪ್ರದೇಶದಲ್ಲಿ ಇದೆ. ಹೀಗಿರುವಾಗ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಚೆಂಡು ಸಿದ್ದರಾಮಯ್ಯ ಹಾಕ್ತಿದ್ದಾರೆ, ಇನ್ನೊಂದು ಕಡೆ ಸಾಂಸ್ಥಿಕವಾಗಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ, ಎಕಾನಮಿ RBI ಹೇಳುತ್ತೆ ಆಗಲ್ಲ ಅಂತ ಹೇಳ್ತಾರೆ. SBI ದೊಡ್ಡ ಬ್ಯಾಂಕ್ ಇವತ್ತು ಮರ್ಜ್ ಆಗಿದೆ, ಅತಿ ದೊಡ್ಡ ಬ್ಯಾಂಕ್ ಇವತ್ತು ಇಂಡಿಯಾದಲ್ಲಿ, ಅವ್ರು ಬೇಡ ಅಂತ ಹೇಳ್ತಾರೆ. ಹೆಂಗೆ ಅಂತ ಇದು ಇಡೀ ನಿಮ್ಮ BJPಯ ರಾಜ್ಯಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಇದು. ಸರ್, ಇದು ಸಿದ್ದರಾಮಯ್ಯನವರ ಇಚ್ಛಾಶಕ್ತಿ ಕೊರತೆ ಸರ್. ನಾನು ಒಂದು ಹೇಳ್ತೀನಿ ಸರ್, ನಮ್ಮ ರಾಜ್ಯದಲ್ಲಿ ಬರಗಾಲವನ್ನು ನೋಡಿದ್ದೀವಿ, ಭೂಕಂಪ ಪರಿಸ್ಥಿತಿಗಳನ್ನು ನೋಡಿದ್ದೀವಿ, ಬೇರೆ ಬೇರೆ ನೆರೆ ಹಾವಳಿ ಇವನ್ನೆಲ್ಲ ನೋಡಿದ್ವಿ. ಕೆಲವೊಂದು ಸಂದರ್ಭದ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಜನಗಳ ಮೇಲೆ ಕೆಲವು ವಿಚಾರದಲ್ಲಿ ತೆರಿಗೆಗಳನ್ನು ಹಾಕಿ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ರಾಜ್ಯದ 12 ಸಾರಿ ಬಡ್ಜೆಟನ್ನು ಮಂಡಿಸಿದರೆ ಆದಾಯ ಮೂಲನ ಸಿದ್ದರಾಮಯ್ಯನವರು ಹೆಚ್ಚಿಸೇ ಇಲ್ಲ ಸರ್. ಬರೀ ಜನಪ್ರಿಯ ಯೋಜನೆಗಳು ಕಟ್ಕೊಳ್ಳೋಪ್ಪ ಸರ್. 12 ಸಲ ಬಡ್ಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೆಜ್ಜೆ ಗುರುತುಗಳು ಏನು ಸರ್ ಈ ರಾಜ್ಯದಲ್ಲಿ? ಒಂದು ಹೆಜ್ಜೆ ಗುರುತುಗಳು ಮಾರ್ವಾಡಿಗಳ ಪರವಾಗಿ ಚಿಂತನೆ ಮಾಡಿದವರಲ್ಲ, ಚಿಂತನೆ ಮಾಡಿದವರು ರೈತರ ಮನೇಲಿ ಹುಡ್ತವ್ರು ಸಿದ್ದರಾಮಯ್ಯನವರು. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ 5,000 ಕೋಟಿ ಬಡ್ಜೆಟ್ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಸರ್. ಯಾಕೆ ಸರ್ ಮಾಡಲಿಲ್ಲ ಸಿದ್ದರಾಮಯ್ಯ? ರೈತರ ಜ್ಞಾಪಕ ಬರಲಿಲ್ಲ? 10,000 ಕೋಟಿ ಮಾಡಲಿಕ್ಕೆ ಏನಾಗಿತ್ತು ಸರ್? ಸರ್, ಯಾವ್ದ್ರ ಮೇಲೆ ತೆರಿಗೆಗಳು ಆಗ್ತದೆ ಸರ್? ಕೆಲವು ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ನಿದರ್ಶನ ಅಲೋಕೇಶನ್ ಮೈನಸ್ ಮಾಡಬಹುದು, ಕಮ್ಮಿ ಮಾಡಬಹುದಾಗಿತ್ತಲ್ಲ ಸರ್? ಅಶೋಧ ಒಂದು ಬ್ರೇಕ್ ತೊಗೊಳ್ತೀರಿ. ಯಾಕಂದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ 2018 ಚುನಾವಣೆ ಇದೆ. ಸೊ ಯಾವುದೇ ಗಳಿಗೆಯಲ್ಲೂ ಈ ಚುನಾವಣಾ ದಿನಾಂಕ ಘೋಷಣೆ ಆದ ಹಾಗೆ ಯಾವುದೇ ಗಳಿಗೆಯಲ್ಲೂ ಸಾಲ ಮನ್ನಾ ಘೋಷಣೆ ಮಾಡುವ ಸಾಧ್ಯತೆಗಳು ಇದಾವೆ. ಆ ಕಾರಣಕ್ಕಾಗಿ ಇದು ರಾಜಕೀಕರಣಗೊಳ್ಳಬಾರದು. ಟೈಮ್ ಹಿಡಿತದೆ, ಈಗಲೇ ಆಗಲ್ಲ. ಎಸ್ ಆಗಲ್ಲ, ಅದು ಟೈಮ್ ಟೇಕ್ಸ್ ಟೈಮ್. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೆ ನರೇಂದ್ರ ಮೋದಿ ಸಿದ್ದರಾಮಯ್ಯ ಅವರ ಮುಖ ಏನಿದೆ, ಇಬ್ಬರ ಮೇಲೆ ಕೂಡ ರೈತರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಮಾತ್ರ ನೋಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾಡಲಿ ಅನ್ನೋದು ಕೂಡ ಒಂದು ರಾಜಕಾರಣದ ಭಾಗವೇ. ಪ್ರಸನ್ನ ಕುಮಾರ್ ಅವರೇ, ಇವತ್ತು 2017 1990 ತೆಗೆದುಕೊಂಡ್ರೆ ಇಲ್ಲಿವರೆಗೂ ಅವತ್ತು 53 ನಿಮಿಷಕ್ಕೆ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೊತಾ ಇದ್ದ. ಅಂದ್ರೆ 1990 2000 ಈಗ 2017 ಅರ್ಧ ಗಂಟೆ 28 ನಿಮಿಷಕ್ಕೆ ಬಂದಿದೆ. ಅಂದ್ರೆ ಅರ್ಥ ಎಷ್ಟು ವೇಗವಾಗಿ ರೈತರ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಅಂದ್ರೆ ಎಷ್ಟು ಕ್ರೈಸಿಸ್ ಇದೆ ಅಂತ ಒಂದು. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತದೆ, ಫರ್ಟಿಲೈಸರ್ ಇರ್ಬೋದು, ಆಮೇಲೆ ಮತ್ತೆ ಔಷಧಗಳಿರ್ಬೋದು, ಆಮೇಲೆ ಕೂಲಿಗೂ ಅಂತೂ ಸಿಕ್ಕಾಪಟ್ಟೆ ಏರ್ತಾ ಇದೆ. ಒಂದು ಹಂತದಲ್ಲಿ ರೈತ ಯಾವ ಕಾರಣಕ್ಕೂ ಇಷ್ಟನ್ನು ಖರ್ಚು ಮಾಡಿ ಅವನು ಆದಾಯ ತೆಗೆದುಕೊಳ್ಳೋ ಸ್ಥಿತಿ ಇಲ್ಲ ಒಂದು. ಮತ್ತು ನರೇಂದ್ರ ಮೋದಿ ಸರ್ಕಾರ 2014 ಚುನಾವಣೆ ಮುನ್ನ ಅವರು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಅಷ್ಟು ಚೆನ್ನಾಗಿ ಗೊತ್ತಿದೆ, ನಾವು ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದೆ. 2019 ಮಾಡ್ತೀನಿ ಅಂದರು, ಈಗ 2022 ಹೋಗಿದೆ. ಇವತ್ತು ಪ್ರತಿಯೊಂದು ಸೆಸ್ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಹೇಳ್ತಾರೆ 0.5% ವ್ಯಾಟ್ ಜಾಸ್ತಿ ಮಾಡಿದ್ವಿ, ಆದಾಯ ಬರ್ತದೆ. ಹಾಗೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಸ್ವಚ್ಛ ಭಾರತ್ ಸೆಸ್ ತಗೊಳ್ತಾರೆ, ಶಿಕ್ಷಣದ ಮೇಲೆ ಸೆಸ್ ಇದಾವೆ, 108 ಸೆಸ್ಗಳು, ಕೃಷಿ ಸೆಸ್ ಇದೆ. ಎಲ್ಲ ಸೆಸ್ಗಳಿದ್ರೂ ಕೂಡ ಯಾಕೆ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಮನಸ್ಸು ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಅವರು ಒಂದಷ್ಟು ಮಾಡ್ತೀನಿ ಅಂತ ಹೇಳ್ಬೋದಲ್ಲ, ಕಮರ್ಷಿಯಲ್ ಬ್ಯಾಂಕ್. ಈಗ ರೈತರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಂಕಷ್ಟದಲ್ಲಿರೋದು ನಿರ್ವಿವಾದ. ಈಗ ರೈತರು ಅಂದ್ರೆ ರೈತರೇ ಅವರು. ಹಾಗೆ ಉತ್ತರ ಪ್ರದೇಶ ಸರ್ಕಾರ ಯಾಕೆ ಮನ್ನಾ ಮಾಡಬೇಕಾಗಿತ್ತು? ಈಗ ಅಂದ್ರೆ ಅವ್ರಿಗೆ ಗೊತ್ತಿದೆ ಕ್ರೈಸಿಸ್ ಅಲ್ಲಿ ಇದೆ ಅಂತ ಗೊತ್ತು ಅವ್ರಿಗೆ. ಹಾಗಾಗಿ ಇದರಲ್ಲಿ ರಾಜಕೀಯ ಬೇಕಾಗಿಲ್ಲ. ಈಗ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ರೈತರಿಗೆ ನೆರವಿಗೆ ಮುಂದಾಗಬೇಕು. ಅದಕ್ಕೆ ಮುಂದಾಗಲಿಕ್ಕೆ ರಾಜಕೀಯ ಬಿಟ್ಟು ಯಾವ ರೀತಿ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ಇವತ್ತು GST ಜಾರಿಗೆ ತರ್ತಾ ಇದ್ದಾರೆ. GST ಜಾರಿಗೆ ತರೋಂಥ ಸಂದರ್ಭದಲ್ಲಿ ಕೆಲವು ಏರುಪೇರುಗಳು ಆಗ್ತದೆ ಸರ್ಕಾರಗಳ ವರಮಾನದಲ್ಲಿ. ಅದನ್ನ ನೀವು ಹ್ಯಾಕ್ ಶೇರ್ ಮಾಡ್ಕೊಂತಿರೋ ಕೊಟ್ಟು ಕೊಡೋ ಅಲ್ಲಿ ಅದೇ ರೀತಿ ಇವತ್ತು ರೈತರ ಸಾಲ ಮನ್ನಾ ವಿಚಾರದಲ್ಲಿ ನೀವು ಅದನ್ನ ಇದು ನೋಡಬೇಕಾಗಿಲ್ಲ. ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕು ಅಂತ ನೋಡೋ ಬದಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಒಟ್ಟಾಗಿ ಹೊರೆಯನ್ನು ಹೊರಬೇಕಾಗ್ತದೆ. ಇವತ್ತೊಂದು ಕೈಗಾರಿಕೆ ವಿಚಾರದಲ್ಲಿ ಯಾರ್ದಾರು ಸಾಲ ಮನ್ನಾ ಮಾಡ್ಬೇಕಾಗಲಿ, ಬಡ್ಡಿ ಮನ್ನಾ ಮಾಡ್ಬೇಕಾಗಲಿ, ರಾಜ್ಯಗಳನ್ನ ನೋಡೋದಿಲ್ಲ, ಇಂಡಿವಿಜುವಲ್ ಯೂನಿಟ್ಗಳನ್ನ ನೋಡ್ತೇವೆ ನೀವು. ಆ ರಾಜ್ಯ ಈ ರಾಜ್ಯ ಅಂತ ನೋಡೋದಿಲ್ಲ. ಈ ಕಾರ್ಪೊರೇಟ್ ಲೋನ್ 1,15,000 ಕೋಟಿ ಹೆಂಗ್ ಮನ್ನಾ ಆಯ್ತು? ರೈತರ ವಿಚಾರ ಬರ್ತಿದಂಗೆ ಏನಾಗ್ತದೆ, ಒಟ್ಟಾರೆಯಾಗಿ ಇಡೀ ಘಟಕವನ್ನಾಗಿ ರಾಜ್ಯಗಳನ್ನ ನೋಡೋದ್ರಿಂದ ಏನಾಗ್ತದೆ, ರಾಜಕೀಯ ಬರ್ತಾ ಇದೆ. ಇದು ಇಂಡಿವಿಜುವಲ್ ಆಗಿ ನೋಡೋದಿಲ್ಲ. ಇಂಡಸ್ಟ್ರಿಗಳಲ್ಲಿ ಏನಾಗ್ತದೆ, ಇಂಡಿವಿಜುವಲ್ ಯೂನಿಟ್ಗಳು ನೋಡ್ತಾ ಬಂದು ಅವ್ರಿಗೆ ಬೆನಿಫಿಟ್ಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಈಗ ಡಿಸ್ಪ್ಯೂಟ್ ಇಲ್ಲ, ಎಲ್ಲ ಪಾರ್ಟಿಯವರು ಒಪ್ಕೊಂತಾರೆ. ರೈತರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನೆರವಾಗಬೇಕು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕಳೆದ 4 ವರ್ಷಗಳ ಹಿಂದಿನ ಅಂಕಿ ಸಂಖ್ಯೆಗಳು 10 ಪಟ್ಟು ಆಗಿದೆ ಆತ್ಮಹತ್ಯೆ ಪ್ರಕರಣ. ಅದರ ತೀವ್ರತೆ ಯಾವ ಪ್ರಮಾಣ ತಲುಪಿದೆ ಅಂತ ಕಾರಣಗಳು ಅಲ್ಲೂ ಇಲ್ಲಿ ಸ್ವಲ್ಪ ಏನಾದ್ರು ಪ್ರದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಆಗ್ತದೆ. ಹೇಳ್ದಂಗೆ ಅಗ್ರಿಕಲ್ಚರ್ ಇದರಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಕೂಲಿ ಬೆಳೆದಾದ್ಮೇಲೆ ಅಲ್ಲ, ಅದಕ್ಕೆ ಮಾರುಕಟ್ಟೆ ಸೌಲಭ್ಯಗಳಿಂದನೂ ಎಷ್ಟೋ ಜನ ನಷ್ಟ ಅನುಭವಿಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನೀವು ಈಗ ಶುಗರ್ ಫ್ಯಾಕ್ಟರಿನಲ್ಲಿ ಎಷ್ಟು ಜನಕ್ಕೆ ಇನ್ನು ಬಾಕಿ ಬಂದಿದೆ?
ಈಗ ಅವ ಸಾಲ ತಗೊಂಡು ಮಾಡೋದನ್ನ ಏನಾಗಬೇಕು? ಅಡಿಕೆ ಬೆಳೆಗಾರರ ಸಮಸ್ಯೆಗಳು ಏನಾಗಿದೆ? ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಇದೆ. ತೋಟಗಾರ ಬೆಳೆಗಾರಕ್ಕೆ ಒಂಥರ ಪ್ರೋತ್ಸಾಹದಾಯಕ ಅಂತ ಇತ್ತು, ಇವತ್ತು ಅದ್ರ ಕಥೆಗಳು ಕೇಳಕ್ಕಾಗೋದಿಲ್ಲ, ಎಲ್ಲ ಅದನ್ನೇ ನಂಬ್ಕೊಂಡು ಹೋದಂಥವ್ರು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದ್ರಲ್ಲಿ ರಾಜಕೀಯ ಮಾಡ್ದಲ್ಲೇ ಒಟ್ಟಾರೆಯಾಗಿ ಕುತ್ಕೊಂಡು ಇವತ್ತು ನೀತಿ ಆಯೋಗ ಅಂತ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಕರೀತಾರೆ ಎಲ್ಲ ಮುಖ್ಯಮಂತ್ರಿಗಳು, ಹಾಗೆ ಇದರಲ್ಲೂ ಕುತ್ಕೊಂಡು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಅಶ್ವತ್ಥ ನೋಡ್ರೆ, ರಾಜ್ಯ ಸರ್ಕಾರದ ಹೊರೆ ಎಷ್ಟು, ಕೇಂದ್ರ ಸರ್ಕಾರದ ಹೊರೆ ಎಷ್ಟು? ಪಾಲಿಟಿಕಲ್ ಹೈರಾರ್ಕಿ ಆಗಲಿ, ಪಾಲಿಟಿಕಲ್ ಏನೋ ನಮಗಿರ್ತಕ್ಕಂಥದ್ದು ಒಂದೇ ಕೇಂದ್ರ ಸರ್ಕಾರ. ಆ ರಿಜಿಡ್ನೆಸ್ ಬಿಡಬೇಕಾಗುತ್ತೆ. ಒಂದು, ಈಗ ನಿಮ್ಮ ಸರ್ಕಾರನೇ ಮಾಡಿದೆ ಕಾರ್ಪೊರೇಟ್ ಸಾಲ ಮನ್ನಾ ಅಂತ ಹೇಳ್ತಾ ಇಲ್ಲ, ನಿಮ್ಮ ಸರ್ಕಾರ ಬಂದ ಮೇಲೂ ಕೂಡ ಹೆಚ್ಚು ಕಮ್ಮಿ 1.5-2 ಲಕ್ಷ ತನಕ ಸಾಲ ಮನ್ನಾ ಆಗಿದೆ. ಸರ್ಕಾರ ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಏನಿದೆ ಅಂತ ನಾನು ಯಾವುದು ಓದಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಈಸ್ ಆ ರೆಗ್ಯುಲರ್ ಎಕ್ಸಸೈಸ್ ಕಂಡಕ್ಟೆಡ್ ಬೈ ಬ್ಯಾಂಕ್ಸ್ ಟು ಕ್ಲೀನ್ ಅಪ್ ದೇರ್ ಬ್ಯಾಲೆನ್ಸ್ ಶೀಟ್ಸ್. ಅವ್ರ ಬ್ಯಾಲೆನ್ಸ್ ಶೀಟ್ಸ್ ಕ್ಲೀನ್ ಅಪ್ ಮಾಡಕ್ಕೆ ಎಲ್ಲ ವ್ಯವಸ್ಥೆಗಳು ಸಾಲ ಮನ್ನಾ ಆಗುತ್ತೆ. ಯಾಕಂದ್ರೆ ರೀ ಓಪನ್ ಮಾಡ್ಬೇಕಲ್ಲ, ಅವ್ರು ಮತ್ತೆ ಲೋನ್ ಕೊಡ್ಬೇಕಲ್ಲ. ಆದ್ರೆ ರೈತರದ್ದು ಕ್ಲೀನ್ ಅಪ್ ಮಾಡಕ್ಕೆ, ರೈತರನ್ನ ಮತ್ತೆ ರೀ ಬ್ಯಾಲೆನ್ಸ್ ಮಾಡಕ್ಕೆ ಯಾಕಾಗಲ್ಲ? ಓದಿದ್ರಲ್ಲ 6,54,000 ಕೋಟಿ NPA ಆಗಿದೆ. ಅಂದ್ರೆ ವಸೂಲಾಗಲ್ಲ. NPA ಅಮೌಂಟ್ ಬೇರೆ ಇದೆ, 1 ಲಕ್ಷ ಚಿಲ್ಲರೆ ಮಾಡಿದ್ದಾರೆ. ಸರ್ ಇಲ್ಲಿ ಒಂದೇನಾಗ್ತದೆ, ಪ್ರಸನ್ನ ಅವ್ರು ಒಂದು ಮಾತು ಹೇಳಿದ್ರು, ಈಗ ನೀತಿ ಆಯೋಗ ಅಂತ ಇದೆ ಸರ್. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂತ್ಕೊಂಡು ಇಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನೀತಿ ಆಯೋಗದ ಸದಸ್ಯರ ಜೊತೆ ಕೂತ್ಕೊಂಡು ಇದಕ್ಕೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಂಡು ಒನ್ ಟೈಮ್ ಆಫ್ ವೇ ಆಫ್ ಮಾಡುವಂಥದ್ದು ಅಥವಾ ಸ್ಟೇಜ್ ಬೈ ಸ್ಟೇಜ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಗಮನ ಸೆಳೆಯೋ ದೃಷ್ಟಿಯಿಂದ ಎಲ್ಲ ಮುಖ್ಯಮಂತ್ರಿಗಳು ಕೂತ್ಕೊಂಡಿದ್ದಾನೆ. ಇದು ಒಂದು ರಾಜ್ಯದಕ್ಕೆ ಸಂಬಂಧಪಟ್ಟಂತ ರೈತರ ಸಮಸ್ಯೆ ಅಂದರೆ ಇದು ಒಂದು ರೀತಿ ಇದನ್ನು ಕೂತ್ಕೊಂಡು ನೀತಿ ಆಯೋಗದಲ್ಲಿ ಕೂತ್ಕೊಂಡಿದ್ದನ್ನು ಭಾಳ ಥ್ರೆಡ್ ಬೇರೆ ಡಿಸ್ಕಷನ್ ಮಾಡಿ ಇವತ್ತು ಯಾವ ರೀತಿ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಸಾಲ ಮನ್ನಾ ಮಾಡಿದರೆ ಆ ಥರದ್ದು ಯಾಕೆ ನಮಗೆ ಮಾಡಲ್ಲ? ನನಗೇನಾಗಿದೆ ಅಂದರೆ, ನೀವು ಅಗ್ರಿಕಲ್ಚರ್ನ ಮೊದಲಿಂದ ನೋಡ್ತಾ ಇರೋದನ್ನ ಅದನ್ನ ಪ್ರೊಡಕ್ಟಿವ್ ಆಗಿ ಕನ್ಸಿಡರ್ ತೊಗೊಳ್ತಾ ಇಲ್ಲ, ಇಂಡಸ್ಟ್ರಿಯಾಗಿ ತೊಗೊಳ್ತಾ ಇಲ್ಲ. ನಿಮ್ಗೆ ಏನಾಗ ಪ್ರೈವೇಟ್ ಏನಿದಾವೆ ಅಲ್ಲಿ ಬಿಸ್ನೆಸ್ ಮನ್ ಇರ್ಬೋದು, ಕಾರ್ಪೊರೇಟ್ ಅಂದ್ರು ಅವ್ರು ಪ್ರೊಡಕ್ಟಿವ್ ಅಂತ ತೊಳ್ತಾರೆ, ಎಕ್ಸ್ಪರ್ಟ್ ಅಂಡ್ ಇಂಪೋರ್ಟ್ ಅಂತ ಹೇಳ್ತಾರೆ. ಅವರು ಏನು ಹೆಚ್ಚಿನ ಉತ್ಪಾದನೆ ಮಾಡ್ತಾರೆ ಅಂತ. ಇಂಡಿಯಾ ಉತ್ಪಾದನೆ 17% ಸರ್ ನೋಡಿ, ನಾನೊಂದು ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡಿದೆ. ನಮ್ದು ಈ ಪ್ರೊಡಕ್ಷನ್ ಲಾಸ್ ಆಗ್ತಿದ್ದಂಗೆ ಇದು ಟೆಕ್ನಿಕಲ್ ಚೇಂಜ್ ಆಗ್ತಿದ್ದಕ್ಕೆ ಅದಕ್ಕೆ R&D ಇದೆ ಸರ್, ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಲ್ಲಿ ರೈತರಿಗೆ ಏನಾಗ್ತದೆ ಸರ್, ಏನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಸರ್, ಕ್ರಾಪಿಂಗ್ ಸಿಸ್ಟಮನ್ನು ಬದಲಾವಣೆ ಮಾಡ್ಕೊಳ್ಳೋವಂಥದ್ದು ಪದ್ಧತಿಗೆ ತರ್ತಾ ಇಲ್ಲ ಸರ್. ಇವತ್ತು ನಮ್ಮ ರೈತರು ಏನಾಗ್ತದ್ರೆ, ಕಬ್ಬು ಬೆಳೆ ಜಾಗದಲ್ಲಿ ಕಬ್ಬು ಬೆಳೀತಾರೆ, ಭತ್ತ ಬೆಳೆ, ಅದು ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿ ಸರ್. ಸೌತ್ ಆಫ್ರಿಕಾ ಅಂತ ದೇಶದಲ್ಲಿ ಸರ್ ಯಾವುದೇ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಸರ್ ಅಂತ 65 ಸ್ವತಃ ಕಾರಣ ಏನಂದ್ರೆ ಸರ್, ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಕ್ರಾಪಿಂಗ್ ಸಿಸ್ಟಮನ್ನು ಸ್ಟೇಜ್ ಬೈ ಸ್ಟೇಜು ಇಯರ್ ವೈಸ್ ಇಯರ್ ಅದನ್ನು ಬದಲಾವಣೆ ತೊಗೊಂಬರ್ತಾರೆ ರೈತನ. ಇಲ್ಲಿ ನಮ್ಮಲ್ಲಿ ರೈತ ಆ ಬದಲಾವಣೆ ದಿಕ್ಕಿಗೆ ತರುವಂಥ ಪ್ರಯತ್ನಗಳಾಗಬೇಕಾಗ್ತದೆ. ಇಲ್ಲ ಅದಾಗಲಿಲ್ಲ ಅಂತ ಹೇಳಿದ್ರೆ ಸರ್, ಎಲ್ಲೋ ನೀರಾವರಿಯನ್ನು ಬೆಳೆ ಬೆಳೀತಾನೆ, ಅವ್ನಿಗೆ ಬೆಲೆ ಸಿಗಲಿಲ್ಲ ಅಂತೇಳಿ ಕಡೆಗೆ ಎಲ್ಲೋ ಒಂದು ಕಡೆ ಅವನು ನೇಣಿನ ಕುಡುಕಿಗೆ ತನ್ನ ಇದು ಬದಲಾವಣೆ. 31,000 ಕೋಟಿ ರೂಪಾಯಿ ಒನ್ ಟೈಮ್ ವೇ ಆಫ್ ಮಾಡ್ತಾರೆ. ಯಾರು? ಯೋಗಿ ಆದಿತ್ಯನಾಥ್ ಚುನಾವಣೆ ಘೋಷಣೆ ಮಾಡಿದ್ರು. ನಮ್ಮ ಕೇಂದ್ರ ಸರ್ಕಾರ ಕೃಷಿ ಸಚಿವರು ಯಾರು ಗೊತ್ತಾ? ನಮಗಂತೂ ಗೊತ್ತಿಲ್ಲಪ್ಪ. ಕೃಷಿ ಸಚಿವರು ಗೊತ್ತಾಗಬೇಕಲ್ವ ದೇಶದಲ್ಲಿ? ರಾಧಾಮೋಹನ್ ಸರ್. ಅಲ್ಲಿ ಜನರಲ್ ಆಗಿ ನಿಮ್ಗೆ ಯಾರಿಗೆ ಕೇಳಿ, ಇದೊಂದು ಒಂದು ಜನರಲ್ ಕ್ವಶನ್ ಕೇಳ್ತೀನಿ. ರಾಧಾಮೋಹನ್ ಸಿಂಗ್ ಎಷ್ಟು ಜನಕ್ಕೆ ಗೊತ್ತು? ಅಂದ್ರೆ ಕೃಷಿಯ ಬಗ್ಗೆ ಇರ್ತಕ್ಕಂಥ 3 ವರ್ಷದಿಂದ ಅವ್ರ ಹೆಸರು ಚಲಾವಣೆಯಲ್ಲಿ ಇರಲಿಲ್ಲ. ಅದು ಕಾಂಟ್ರವರ್ಸಿ ಆಗಿತ್ತು. 3 ದಿವಸದಿಂದ ಚಲಾವಣೆಗೆ ಬಂದಿದೆ. ಯಾಕೆನಾದ್ರು ಒಂದು ಒಳ್ಳೆ ಚಂಡ್ರು ಮಾತ್ರ ರೈತರ ಯಾತಕ್ಕೋಸ್ಕರ ರೈತರು ಆತ್ಮಹತ್ಯೆ ಅವಾಗ ಅವರು ರಾಧಾಮೋಹನ್ ಸಿಂಗ್ ಅಂತ ಅಂದ್ರೆ ಎಷ್ಟು ದುಸ್ಥಿತಿ ದೇಶ. ನೀವು ಹಳ್ಳಿಗಳ ದೇಶ ಅಂತೀವಿ, ಕೃಷಿ ದೇಶ ಅಂತ ಹೇಳ್ತೀವಿ, ನಮ್ಮ ಕೃಷಿ ಸಚಿವರೇ ಗೊತ್ತಿಲ್ಲ, ಕೃಷಿ ಸಚಿವರು ಗೊತ್ತಿಲ್ಲ. ಈಗ ನಮ್ಮ ಇವ್ರು ಹೇಳಿದ್ರು ಅಶ್ವಥ್ ನಾರಾಯಣ ಅವರು ನೀತಿ ಆಯೋಗದಲ್ಲಿ ಕೂತ್ಕೊಂಡು ಮಾತಾಡ್ಕೋಬೇಕು ಅಂತ. ಸರ್, ಊರಲ್ಲಿ ಮುಖಾನೇ ನೋಡದೇ ಇದ್ದವ್ರಿಗೆಲ್ಲ ಪಾರ್ಲಿಮೆಂಟ್ರಲ್ಲಿ 17 ಜನ ಗೆಲ್ಲಿಸ್ಕೊಟ್ರಲ್ಲ ಸರ್ ಈ ರಾಜ್ಯದಲ್ಲಿ. ಯಾಕೆ ಇವರು ಧ್ವನಿ ಎತ್ತಬೇಕಪ್ಪ, ಅಲ್ಲಿ ಧ್ವನಿ ಮಾಡಬೇಕು ಪಾರ್ಲಿಮೆಂಟ್. ಕೇಂದ್ರ ಸರ್ಕಾರದಲ್ಲಿ ಹೇಳ್ಬೇಕು ಇವರು. ಇಲ್ವಾ ಇವ್ರಿಗೆ ಶಕ್ತಿ ಇಲ್ವಾ? ಯಾಕೆ ಇವ್ರಿಗೆ ಬಾಯಿ ಇಲ್ವಾ ಸರ್? ನಮ್ಮ 17 ಜನ ಪಾರ್ಲಿಮೆಂಟ್ ಸದಸ್ಯರಿಗೆ ಅವರು ತೋರಿಸಿ ಸರ್, ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. 17 ಜನದ ಒಂದು ದೊಡ್ಡ ಸಂಖ್ಯಾಬಲ ನಿಮ್ಗೆ ಸಪೋರ್ಟ್ ಮಾಡಿದಾಗ, ಯಾರೇ ಒಂದು ಬೇರೆ ಪಕ್ಷದ ಮುಖ್ಯಮಂತ್ರಿ ಅಂದಾಗ ಅವ್ರು ಹೆಂಗ್ ನೋಡ್ತಾರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಂತ ಎಲ್ಲರಿಗೂ. ಕಾಂಗ್ರೆಸ್ ಪ್ರಿಜುಡಿಸ್ ಅನ್ನೋದು ಇರ್ಲಿಲ್ಲ. ಈಗ ಒಬ್ಬನ್ ಕೊಂದೇ ಒಬ್ಬ ರಾಜಕೀಯವಾಗಿ ಮುಗಿಸೆ ಮೇಲ್ ಬರುವಂತ ಕಾಲ. ಅದರಿಂದ 17 ನೀವು ಆಡಳಿತ ಮಾಡಾಗತ್ತಿಲ್ಲ ಸರ್. ಯಾವುದೇ ಸರ್ಕಾರ ಆಗಲಿ ರೈತರು ಉಳಿಸಿ ಮಾಡಿ ನೋಡಿ. ಮಧ್ಯಪ್ರದೇಶದಲ್ಲಿ 5 ಜನ ರೈತರನ್ನ ಬಲಿ ತೆಗೆದುಕೊಂಡಿದ್ದಾರೆ ಪೊಲೀಸರು. ಯಾರು ಗೋಲಿಬಾರ್ ಮಾಡಿದ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ.
ಮತ್ತೆ ಇದ್ರ ಜೊತೆ ಸರ್ ಒಂದ್ ನಿಮಿಷ ಸರ್, ಇದ್ರ ಜೊತೆಗೆ ಏನ್ ಮಾಡ್ಬೇಕು ಸರ್, ಸುಮ್ಮನೆ ಸಾಲ ಮನ್ನಾ ಮಾಡೋದು ಒಂದು ದೊಡ್ಡ ಆದ್ಯತೆ. ಹೊಸ ಸಾಲನ ಸಾಲವೇ ಸಿಗದೆ ಜೀವನಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಗತಿ ಇಲ್ಲದೆ ಇದ್ದವ್ರಿಗೂ ಕೂಡ ಅವ್ರಿಗೂ ಕೂಡ ಸಹಕಾರಿ ರಂಗದಲ್ಲಾಗಲಿ ಎಲ್ಲ ಕಡೆ ಕೊಡಿಸುವಂಥ ಒಂದು ವ್ಯವಸ್ಥೆ ಪಾಲ್ಗೊಳ್ಳೋ ಅವಕಾಶ ಮಾಡಿಕೊಡೋದು. ಜೊತೆಗೆ ರೈತರ ಬಗ್ಗೆ ವಿಶೇಷವಾದ ಈ ಗೋಸುಂಬೆ ಚರ್ಚೆ, ರಾಜಕೀಯ ಭಾಷಣ ಎಲ್ಲವನ್ನೂ ಬಿಟ್ಟು ರೈತನಿಗೆ ಏನಾದ್ರು ನಮ್ಮಿಂದ ಆಗಬೇಕು ಅಂತಕ್ಕಂಥ ಚಿಂತನೆ ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಅಥವಾ ಯಾವುದೇ ಹಂತದಲ್ಲಾಗ್ಲಿ ಚರ್ಚೆ ಆಗಿ ಒಂದು ತೀರ್ಮಾನ ಬರದೇ ಇದ್ರೆ ಖಂಡಿತ ಏನಾಗುತ್ತೆ, ಇನ್ನು ಮುಂದೆ ಹಳ್ಳಿ ಗ್ರಾಮಾಂತರ ಪ್ರದೇಶ ಎಲ್ಲೂ ಉಳಿಯಲ್ಲ, ಅಂತಲೇ ಉಳಿಯಲ್ಲ, ಮುಂದೆ ಹಳ್ಳಿ ಅಂತಲೇ ಉಳಿಯಲ್ಲ, ಎಲ್ಲ ನಗರಕ್ಕೆ ಬಂದು ಇಲ್ಲಿ ಕೂಲಿಯೋ ಲಾಲಿಯೋ ಮಾಡಿ ಇವತ್ತು ಯಾರು ಉಳಿತಾ ಇಲ್ಲ ಹಳ್ಳಿನಲ್ಲಿ. ಒಂದು ಕಡೆ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಜನತಾದಳ ಪಕ್ಷ ಇರ್ಬೋದು, ಸಾಲ ಮನ್ನಾ ಅನ್ನುವಂಥದ್ದು ಒಂದು ಪಾಯಿಂಟ್ ಅಜೆಂಡಾ ನಿಮ್ದು ಆಗ್ಲಿ, ರೈತರಿಗೆ ಅನುಕೂಲ ಅನ್ನುವಂಥದ್ದು. ಆದ್ರೆ ಮೇನ್ ಇನ್ಸ್ಟಿಟ್ಯೂಷನ್ ಇದಾವಲ್ಲ, ಈ ಬ್ಯಾಂಕ್ ಸಾಲ ಕೊಡೋರು ಯಾರು, ನೀವು ಕೊಡಲ್ಲ, ಬ್ಯಾಂಕ್ಗಳು ಕೊಡಬೇಕು ನಮಗೆ. ಅದನ್ನು ಸರಿಯಾಗಿ ನಾವು ಮತ್ತೆ ಓಪನ್ ಮಾಡಬೇಕು, ಅಕೌಂಟ್ ಓಪನ್ ಮಾಡಿ ಮತ್ತೆ ಸಾಲ ಕೊಡಬೇಕು. ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಅಂತ ಒಂದು ಕಡೆ ಅರುಂಧತಿ ಭಟ್ಟಾಚಾರ್ಯ ಹೇಳ್ತಾರೆ, RBIನ ಗವರ್ನರ್ ಹೇಳ್ತಾರೆ, ಈ UP ಸ್ಟೈಲ್ ಆಫ್ ಲೋನ್ ಏನು ವೇವ್ ಆಫ್ ಇದೆ ಅದನ್ನು ಮುಂದೆ ಮಾಡೋಕ್ಕಾಗಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಹಾಳಾಗುತ್ತೆ, ಸ್ಲೀಪೇಜಸ್ ಆಗುತ್ತೆ, ಇಂಡಿಯಾಸ್ ಬ್ಯಾಲೆನ್ಸ್ ಶೀಟ್ ಅಸ್ತವ್ಯಸ್ತ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಅಂದರೆ ಈ ಇನ್ಸ್ಟಿಟ್ಯೂಷನ್ನು ಇಡೀ ಎಕಾನಮಿ ವಿಚಾರದಲ್ಲಿ ರೈತರಿಗೆ ಸಹಾಯ ಮಾಡಬೇಡಿ ಅಂತ ಹೇಳ್ತವೆ. ನೀವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು, ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ರೈತರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತೀರಿ. ಹೆಂಗೆ ಒಂದಕ್ಕೊಂದು ಅರ್ಥನೇ ಆಗ್ತಾ ಇಲ್ಲ. ಗೌಡ್ರು ಮಾತಾಡಲಿ, ಮಾತಾಡಿ ನೀವೇನ ಗೌಡ. ಇಲ್ಲ ಸರ್, ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ ಸರ್. ನಾನು 52 ನೋಡಿದೆ, 52ಇಂದ ಇವತ್ತವರೆಗೂ ನೋಡ್ಕೊಂಬರ್ತೀನಿ ಪಾರ್ಲಿಮೆಂಟ್ನಲ್ಲಿ ಯಾರ್ಯಾರು ಗೆಲ್ತಾರೆ ಅಂತೇಳಿ. 52ನಲ್ಲಿ 94% ನಾವು ಫಾರ್ಮರ್ಸ್ ಅಂತ ಹಾಕಿದ್ರು. 52 ಅಲ್ಲಲ್ಲ, ನೀವೇನು ನಿಮ್ಗೆ ಬಿಸ್ನೆಸ್ ಏನು ಅಂದ್ರೆ ಫಾರ್ಮರ್ಸ್, ಕೃಷಿ, ಅರ್ಥ ಆಯ್ತಲ್ಲ ಸರ್. ಈಗಲೂ ನಾವು ಅವಾಗ ಸುಮಾರು 90 ಭಾಗ ಕೃಷಿಕರೇ ಇದ್ರು. ತಮ್ಗೆ ಹೇಳ್ತೀನಿ, ಇವತ್ತು 65% ಇಳಿದಿದೆ ಸರ್. ಆಕ್ಚುಲ್ ಆಗಿ ಈ 65% ಅಂದ್ರೆ ನಾವು ಜಾಸ್ತಿನೇ ಆಯ್ತದ. ಇವತ್ತು ಈ ಕೃಷಿಕರಿಗೆ ನಮ್ಮ ಪುಟ್ಟೇಗೌಡರು ಹೇಳ್ತಾರೆ ಮೊದಲನೇ ಆದ್ಯತೆ ಕೊಡಬೇಕು, ಈ ನಮ್ಮ ಇವರು ಹೇಳ್ತಾರೆ. ಇಲ್ಲ, ನಾವು ಒಂದು ಹೇಳ್ಬಿಡ್ತೀವಿ ಸರ್, ನಮ್ಮ ಸರ್ಕಾರ ಇಲ್ಲಿ ಬಂದ ತಕ್ಷಣ ಮೊಟ್ಟ ಮೊದಲನೇ ಫೈಲ್ ಸೇಲ್ ಹಾಕುವಂಥದ್ದು ಈ ಕೇಂದ್ರ ಸರ್ಕಾರದ ಸಾಲ ಮತ್ತೆ ರಾಜ್ಯ ಸರ್ಕಾರದ ಟೋಟಲ್ ಸಾಲವನ್ನು ನಾವು ಮನ್ನಾ ಮಾಡ್ತೇವೆ. ಯಾಕೆ ಮಾಡ್ತೀರಿ? ಕಮರ್ಷಿಯಲ್ ಬ್ಯಾಂಕ್ ನೀವು ಹೆಂಗ್ ಮಾಡಕತ್ತೆ? ಯಾವ್ದನ್ನ ಕಮರ್ಷಿಯಲ್ ಬ್ಯಾಂಕ್? ಕಮರ್ಷಿಯಲ್ ಬ್ಯಾಂಕ್ ಈಗ ನೋಡಿ ಪಾರ್ಟಿ ಅಂತ ಇಲ್ಲ, ಒಂದ್ ನಿಮಿಷ ನಾವು ಹೇಳ್ತೀವಿ ಸರ್. ನಮ್ಮ ಸರ್ ಒಂದ್ ನಿಮಿಷ ಸರ್, ಹೇಳಿಕೆ ಕೊಡೋ ಅಷ್ಟು ತಾಕತ್ತು ನಿಮಗೂ ಇಲ್ಲ. ಸುಮ್ಮನೆ ಕೊಟ್ಟಿರೋರ್ಗು ನೀವು ಬೇಜಾರು ಮಾಡಕ್ ಬರ್ಬೇಡಿ, ಹೇಳ್ತೇನೆ ಸರ್. ಯಾವುದೋ ಒಂದು ಇದರಲ್ಲಿ ನಾವು ಇರ್ತಕ್ಕಂಥ 55,000 ಅವ್ರು ಹೇಳಿದ್ರು ಇವಾಗ ನೀವೇ ಬೇರ್ ಮಾಡ್ತೀರಾ? ಇಲ್ಲ, ಹೌದು 54,000 ನೀವು ಬೇರ್ ಮಾಡ್ತೀರಾ? ಹೌದು ಸರ್, ಹೌದು ಹೌದು ಹೌದು. ಮೊಟ್ಟ ಮೊದಲನೇ ಹಾಕೋದು ಕಮರ್ಷಿಯಲ್. ಒಂದ್ ನಿಮಿಷ ನಾವು ವೆಲ್ಕಮ್ ಮಾಡೋಣ ಬಿಡಿ. ವೆಲ್ಕಮ್ ಮಾಡ್ರಿ, ಏನಾಗ್ತದೆ ವೆಲ್ಕಮ್ ಇಲ್ಲ. ಒಂದ್ ನಿಮಿಷ ಸರ್, ಅಶ್ವತ್ಥನಾರಾಯಣಜಿ ವೆಲ್ಕಮ್ ಮಾಡಿ. ಮಾಡ್ಲಿಲ್ಲ ಅಂತ ಹೇಳಿದ್ರೆ ಒಂದ್ ನಿಮಿಷ ತಡ ಹೇಳ್ತೇನೆ. ವೆಲ್ಕಮ್ ಮಾಡ್ಲಿಲ್ಲ ಅಂತ ಜನ ನೋಡ್ತಾವ್ರಲ್ಲ, ನಮ್ಮ ನಾಯಕರೆಲ್ಲ ಹೇಳಿದಾರಲ್ಲ, ಮಾಡೇ ಮಾಡ್ತೀವಲ್ಲ. ಯಾರು ಮಾಡೋಕ್ಕಾಗಲ್ವೋ, ಯಾರು ಸಬೂಬ್ ಹೇಳ್ತಾರೋ ಅವರು ಅದಕ್ಕೇನಾದ್ರೂ ಒಂದು ಬೇಜಾರು ಮಾತು ಹೇಳ್ಬೋದೇ ಹೊರತು ನಾವು ಮಾಡ್ತೀವಿ ನಂಬರ್ 1 ಪಕ್ಕಕ್ಕಿಡಿ. ಈಗ ನೀವು ಹೇಳಿದ್ರಿ, ನೀವು ಇವಾಗ ನಾವು ಇವರು ಸುಮಾರು 60 ಲಕ್ಷ ಕೋಟಿಯಷ್ಟು 3 ವರ್ಷದಲ್ಲಿ ಬಜೆಟ್ ಇಟ್ಟವ್ರೆ ಅಶ್ವತ್ಥನಾರಾಯಣ ಅವ್ರ ಪಾರ್ಟಿಯವರು. ಇವರು ನಾನು ಹೇಳಿದ್ದಲ್ಲ, ಇವರು ಇಟ್ಟವ್ರೆ. ನಾನು ಹೇಳ್ತಕ್ಕಂಥ 7.5 ಲಕ್ಷ ಕೋಟಿ ಇವರು ಇಟ್ಟವ್ರೆ. ಇದರಲ್ಲಿ ಇವ್ರು ಕೂತ್ಕೊಂಡು ನೀವು ವಸೂಲಾಗದೇ ಇರೋದ್ರನ್ನೇ ಸುಮಾರು 6.25 ಲಕ್ಷ ಕೋಟಿಗೆ ಬಂದದೆ. ಈಗ ನೀವು ಯಾರು ದೊಡ್ಡದು 1.25 ಲಕ್ಷ ಕೋಟಿ ನೀವು ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರ 72,000 ಕೋಟಿ ಮಾಡಿದ್ರು ಮನಮೋಹನ್ ಸಿಂಗ್. ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅದನ್ನ. ಹೇಗೆ ಮಾಡಿದ್ರು ಅವರು? ಯಾವುದೋ ಒಂದು ರೀತಿಯಲ್ಲಿ ಅವ್ರು ಮಾಡಿ ಹೇಗೋ ತುಂಬಿಕೊಂಡು ಅದನ್ನು ಮೋದಿ ಅವ್ರು ಮಾಡಿ ಅಂತ ಹೇಳ್ತೀರಿ. ನಾವು ಅದೇ ಮೋದಿ ಅಂತಲ್ಲ, ಮೋದಿ ಅವ್ರು ಮಾಡಲೇಬೇಕು ಸರ್. ಈಗ ಮೋದಿ ಅವ್ರ ಬಗ್ಗೆ ಏನಾಗಿದೆ, ಒಂದು ಒಳ್ಳೆ ಅಭಿಪ್ರಾಯ ಇತ್ತು, ದೇಶದ ಬಗ್ಗೆ ಇತ್ತು, ಅವ್ರಿಗೊಂದು ಒಳ್ಳೆ ಇದು ಕೊಟ್ಟಿದ್ದಾರೆ. ಈಗೇನಾಗಿದೆ, ಅವ್ರ ಸರ್ಕಾರಗಳು ಇರೋ ಕಡೆ ಮಹಾರಾಷ್ಟ್ರದಲ್ಲಿ ಗಲಭೆ, ಇವತ್ತು ಮಧ್ಯಪ್ರದೇಶದಲ್ಲಿ 5 ಜನ ಸತ್ತವ್ರೆ ರೈತರು. ಇವಕ್ಕೆಲ್ಲ ಏನು ಮಾಡ್ತಾ ಇದ್ದಾರೆ? ರೈತರು ಸಾಲ ಮನ್ನಾ ಮಾಡಿ. ಸಾಲ ಮನ್ನಾ ನೀವು ಟೋಟಲ್ ಮಾಡೋಕ್ಕಾಗದೇ ಇದ್ರು ಅಲ್ಪ ಸ್ವಲ್ಪ ಆದ್ರೂ ಮಾಡ್ಕೊಂಡು ಹೋಗಿ. ಒಂದು 2 ವರ್ಷ 3 ವರ್ಷದಲ್ಲಿ ಮುಗಿಸ್ತೀರಿ. ನಿಮ್ಗೆ ಇವಾಗ ಒಬ್ಬ ಯಾರೋ ಅದಾನಿ ನಾನು ನೋಡಿದೆ 45,000 ಕೋಟಿ ಸಾಲ ತಗೊಂಡವ್ರೆ. ಇನ್ಯಾರೋ ಒಬ್ಬ 35,000 ಕೋಟಿ ಇಲ್ಲಿದೆ, ನಿಮ್ಗೆ ಓದಿ ಅಂದ್ರೂ ಓದ್ತೀನಿ. ಸುಮಾರು 11 ಕಂಪನಿಗಳು ಲಕ್ಷಾಂತರ ಕೋಟಿ ಸಾಲ ತಗೊಂಡಿದ್ದಾರೆ. ಅರ್ಥ ಆಯ್ತಲ್ಲ ಸರ್? ಇವತ್ತು ಇವರೆಲ್ಲ ಆರಾಮಾಗವ್ರೆ. ಈಗ ಮಲ್ಲಿನಂಗೆ ಆರಾಮಾಗವ್ರೆ. ಆ ಇನ್ಸ್ಟಿಟ್ಯೂಷನ್ ಹೇಳ್ತಾರೆ, SBI ಆಗಿರ್ಬೋದು, RBI ನವರು ಅದು ಓಕೆ ಅಂತ ಹೇಳ್ತಾರೆ. SBI ನವರು ಏನ್ ಹೇಳ್ತಾರೆ? ಇನ್ನೊಬ್ಬ ಅರುಂಧತಿ ಭಟ್ಟಾಚಾರ್ಯರ ಬಗ್ಗೆ ಹೇಳ್ತಾರೆ, ಅವರು ಹೊಲ ಉತ್ತಿಲ್ಲ, ಕಳೆ ಕಿತ್ತಿಲ್ಲ, ಸತ್ಯ ಹಾದಿಲ್ಲ, ಕೂರಿಗೆ ಇದು ಬಿತ್ತಿಲ್ಲ,
ಕಳೆ ತೆಗೆದಿಲ್ಲ, ಕುಯ್ದಿಲ್ಲ, ಅಷ್ಟೆಲ್ಲ ಬೇಡ, ಹಳ್ಳಿ ನೋಡಿಲ್ಲ. ಹಳ್ಳಿ ನೋಡಿಲ್ಲ, ಹಳ್ಳಿ ನೋಡಿಲ್ಲ ಅಂತ ಹೇಳಿ. ತೂರಿಲ್ಲ. ಹಳ್ಳಿನ ಈ ಸಿನಿಮಾದ ಅವರು ಮಾತಾಡ್ತಾರೆ ಅಂತ ಮತ್ತೆ ಹೆಂಗಾಗುತ್ತೆ ಸರ್ ಏನು? ಮತ್ತೆ ಪಾಪ ಅವ್ರು ಯಾವ್ದೋ ತೀರಿಲು ಓದ್ಕೊಂಡು ಸಿನಿಮಾದಲ್ಲಿ ಸರ್ ಇದು ಮತ್ತೆ ಬರ್ತೀನಿ. ಅಲ್ಲಿ ಬಚ್ಚಲ್ ನೀರ್ ಹಂಗ್ ಹೋಯ್ತದೆ, ಕುಡಿಯೋ ನೀರು ಎಲ್ಲಿಂದ ತರ್ತಾರೆ, ಕಲ್ಬಾವಿ ಅಂದ್ರೆ ಇಲ್ಲವೇ, ಕೆರೆ ಕಟ್ಟೆ ಅಂದ್ರೆ ಇಲ್ಲವೇ, ದನ ಕುರಿ ಅಂದ್ರೆ ಆ ತರ ಟಿವಿ ಸರ್. ಒಂದ್ ನಿಮಿಷ ಸರ್. ಈಗ ನಮ್ಗೇನಾಗಿದೆ, ಮನಮೋಹನ್ ಸಿಂಗ್ ಅವ್ರು ಬಂದಾಗ ನಮ್ಗೇನ್ ಅನಿಸ್ತು, ಏನೋ ಎಲ್ಲ ಬಂದ್ರು ಮಾಡಿದ್ರು ಒಂಥರ ಇದು ಅಫಿಷಿಯಲ್ ಸ್ಟೇಟ್ ಅಂತ ಅನ್ಕೊಂಡ. ಮೋದಿ ಅವ್ರಿಗೆ ಈಗ ನಮ್ಮಂಗೆ ಅವರೇ ಚಾಪೆ ಮೇಲೆ ಮಲಗವ್ರೆ, ಟೀ ಕುಡ್ದವ್ರೆ, ಎದ್ದವ್ರೆ, ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ, ಹಸ್ಕೊಂಡು ಮಲಗವ್ರೆ ಒಟ್ಟಿಗಿಲ್ದೇನೆ. ಇವ್ರಿಗೆ ಏನಾಗಬೇಕಾಗಿತ್ತು ಅಂದರೆ ಅವ್ರಿಗೆ ಎಲ್ಲ ವಿಷಯದಲ್ಲೂ ಗೊತ್ತಾಗಬೇಕು. ಅವ್ರು ಹೇಳ್ತಾರೆ ಇಲ್ಲ ಮಾಡಿ ಏನಾದರೂ ನೀವೇನಾದರೂ ಒಂದು ಬೇಸಿಕ್ ಪ್ರಶ್ನೆ ಇದೆ, ನಾನು ನೆಕ್ಸ್ಟು ಬ್ರೇಕಲ್ಲಿ ಚರ್ಚೆ ಮಾಡ್ತೀನಿ. ಕ್ವಶನ್ ಅಶ್ವತ್ಥಣ್ಣವರೇ, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅನ್ನುವಂಥ ಘೋಷಣೆ ಏನಿದೆ ಅದು 2019ಕ್ಕೆ ಮತ್ತೊಂದು ಪೀಠಿಕೆನ ಅಂತ? ಯಾಕಂದ್ರೆ 2014ರಲ್ಲಿ ಹಾಕಿದ್ರಿ ನೀವು ಅದು ಘೋಷಣೆ, ಮ್ಯಾನಿಫೆಸ್ಟೋಲ್ಲಿ ನಾನು ಓದಿದ್ದೀನಿ ಅದನ್ನ. ನೀವು ಜೈ ಕಿಸಾನ್ ಬಗ್ಗೆ ಜಾಸ್ತಿ ಮಾತಾಡೋದು, ಜೈ ಜವಾನ್ ಬಗ್ಗೆ ಜಾಸ್ತಿ ಮಾತಾಡ್ತೀರಿ. ಈ ದೇಶ ಸೈನಿಕರು, ಗಡಿ ದೇಶ ಸೈನಿಕರು ಇಬ್ರು ದಿವಸ ಮಾತಾಡೋದು ಅದನ್ನೇ. ಇಬ್ರು ಬೇಕು ಸರ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ರೈತರನ್ನ ಕೆಲವು ಕ್ರಾಪಿಂಗ್ ಸಿಸ್ಟಮ್ಗೆ ಬದಲಾವಣೆ ತರಬೇಕು. ಆಮೇಲೆ ಅದು ಲಾಂಗ್ ಟರ್ಮ್ ಸಾಲದ ಬಗ್ಗೆ ಮಾತಾಡಿ ತಕ್ಷಣಕ್ಕೆ. ನೀವು ಅವಾಗ ಹೇಳೋರು ಪ್ರಾರಂಭದಲ್ಲಿ, ಇವತ್ತು ಮಳೆ ಒಯ್ದೇಟಿಗೆ ರೈತನ ಆಗಲ್ಲ ಅಂತ. ಅದೇ ರೀತಿ ಸರ್, ಕೆಲವೊಂದು ಪ್ರೋಸೆಸ್ ಲಾಂಗ್ ಟರ್ಮ್ ಪ್ರೋಸೆಸ್ ಇರ್ತದೆ, ಆಗಲೇಬೇಕು. ಅದು ಕ್ರಾಪಿಂಗ್ ಸಿಸ್ಟಮ್ ಆಗ್ಬೋದು, ಮಾರ್ಕೆಟಿಂಗ್ ಸಿಸ್ಟಮ್ ಆಗ್ಬೋದು, ಮಿಡ್ಲ್ ಮ್ಯಾನ್ನ ತೆಗೆಯುವಂಥ ವ್ಯವಸ್ಥೆ ಆಗ್ಬೋದು, ಇವೆಲ್ಲವೂ ಸಹ ಲಾಂಗ್ ಟರ್ಮ್ ಪ್ರೋಸೆಸ್ ಇವೆಲ್ಲವೂ ಆದೇ ಆಗ್ತದೆ. ಜೊತೆಗೆ ಈ ಮೋದಿ ಮನಸ್ಸು ಮಾಡಬೇಕು, ಮೋದಿ ಮನಸ್ಸು ಮರಲಿಂಗೇಗೌಡ ಸರ್ಕಾರ ಇಂಡಿವಿಜುವಲ್ ಪ್ರಧಾನಮಂತ್ರಿ ಅಂತಾನೆ ಸರ್. ಈಗ ಸರ್ 30,000 ಕೋಟಿ ಸಾಲ ಮನ್ನಾ ಮಾಡೋರು, ಮೋದಿ ಅವ್ರನ್ನ ಕಾಯ್ಕೊಂಡು ಕೂತಿರಲಿಲ್ಲ. ಯುಪಿ ಚೀಫ್ ಮಿನಿಸ್ಟರ್ ಸರ್, ಯಡಿಯೂರಪ್ಪನವರು ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೋರು, ಮನಮೋಹನ್ ಸಿಂಗ್ ಕಾಯ್ಕೊಂಡು ಕೂತಿರಲಿಲ್ಲ ಸರ್. ಯಾವ್ದಾರ ಒಂದ್ರ ಮೇಲೆ ತೆರಿಗೆ ಹಾಕ್ಲಿ, ರಾಜ್ಯದಲ್ಲಿ ರೈತರಿಗೆ ಅನುಕೂಲ ಮಾಡ್ಕೊಡ್ಲಿ. ತೆರಿಗೆ ಕಟ್ಟಲ್ಲ ಅಂತ ನಾನು ಪ್ರೋಗ್ರಾಮ್ ಇಬ್ರು ಫೋಟೋ ಹಾಕಿದ್ದೀನಿ ನೋಡಿ, ಸಿದ್ದರಾಮಯ್ಯ ಕುಮಾರ್ ಅವರು ಮಾತಾಡ್ಬಿಡ್ತೀನಿ ನಾನು ಹೇಳೋ. ಜೊತೆಗೆ ಸರ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೆಲವು ಭಾಗ್ಯಗಳನ್ನ ಕಡಿಮೆ ಮಾಡ್ಕೊಂಡು ಪುಕ್ಸಟೆ ಸಿಕ್ತು ಅಂತೇಳಿ ಇವ್ರು ಏನಾರ ಕೊಟ್ಕೊಂಡ್ಬಿಟ್ಟು ಮೋದಿ ಅವ್ರ ಹತ್ರ ಇವ್ರು ಬಿಟ್ಟು ಕೆಲವೊಂದು ಬದಲಾವಣೆ ಮಾಡಬೇಕು. ರೈತರು ಕೊಟ್ಟಿಲ್ಲ ಕೃಷಿ ಭಾಗ್ಯದಲ್ಲಿ ಕೊಟ್ಟವ್ರೆ 40 ಲಕ್ಷ ಎಲ್ಲ ಅಧಿಕಾರಿಗಳ ಇಲ್ಲಿ ಓದಿ ಸರ್. ಒಂದ್ ಸ್ವಲ್ಪ ಟೈಮ್ ಸರ್, ಮುಖ್ಯಮಂತ್ರಿ ಆಗಿದ್ದೀನಿ, ಅನ್ನ ಭಾಗ್ಯ ಘೋಷಣೆ ಮಾಡಿದ್ರು, ಯಾರ್ಯಾರು ಸಾಲ ಮನ್ನಾ ಮಾಡಿರೋ ಗೊತ್ತಾ? ನಿಮ್ಗೆ ಯಾರ್ಯಾರು ಸಾಲ ಮನ್ನಾ ಮಾಡಿರೋ ಪುಟ್ಟೇಗೌಡ್ರೆ? ರೈತ ಅಂದ್ರೆ ಒಬ್ಬ ರೈತರ ಮಧ್ಯೆ ಬದುಕುವಂತ ಕಮ್ಮಾರ, ಅವರೆಲ್ಲರೂ ರೈತರೇ. ಗ್ರಾಮಾಂತರ ಪ್ರದೇಶ ಕಮ್ಯುನಿಟಿನು ಕಂಪನಿಗಳಲ್ಲಿ ನಾನು ಪ್ರೋಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು, ರೈತರ ಸಾಲ ಮನ್ನಾ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಹಿಂದ್ಗಡೆ ಇರ್ತಕ್ಕಂಥದ್ದು ಇಬ್ರು. ಒಂದ್ ಕಡೆ ಮೋದಿ ಇದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಇದ್ದಾರೆ. ಇಬ್ರು ಕೂಡ ಒಬ್ಬರ ಮೇಲೆ ಹಾಕೋದನ್ನ ತಪ್ಪಿಸ್ಬಿಟ್ಟು ಇಬ್ರು ಕೂಡ ಜವಾಬ್ದಾರಿ ನಿಭಾಯಿಸಲಿ. ಮಲ್ಲಿಂಗೇಗೌಡರು ಅಧಿಕಾರದಲ್ಲಿ ಇಲ್ಲ, ಅವ್ರು ನಾವು ಬಂದಾಗ ಮಾಡ್ತೀವಿ ಅಂತ ಹೇಳ್ತಾರೆ, ನೋಡೋಣ ಮುಂದೆ. ಆದ್ರೆ ಈಗಿರ್ತಕ್ಕಂಥವ್ರ ಮೇಲೆ ಜವಾಬ್ದಾರಿ. ಪ್ರಸನ್ನ ಅವರೇ, ಇಡೀ ದೇಶದಲ್ಲಿ ರೈತ ಸಮುದಾಯದಲ್ಲಿ ವಿಶೇಷವಾಗಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ವಲಯದಲ್ಲಿ ಒಂದು ತಳಮಳ ಅಂತಿದೆ. ನಮ್ಗೇನಾಗ್ತದೆ ಅಂದ್ರೆ ಅನೇಕ ವಿಚಾರಗಳು ಬಂದಿರೋದ್ರಿಂದ ಈ ನಿಜವಾದಂಥ ರೈತನ ಬದುಕಿನ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆನೇ ಆಗ್ತದೆ. ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ರೈತರ ವಿಚಾರ ತುಂಬ ಬ್ಯಾಕ್ ಸೈಡ್ ಆಗ್ತಾಯಿದೆ, ಹಿಂದ್ಗಡೆ ಬರ್ತಾಯಿದೆ. ಆ ಕಾರಣಕ್ಕಾಗಿ ಇವತ್ತು ಮೋದಿಯವರು ಕೂಡ ಈ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನಿಸ್ತು. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅವರು ಅನೇಕ ಸ್ಕೀಮ್ಗಳು ಅನೌನ್ಸ್ ಮಾಡಿದ್ದಾರೆ, ಆದರೆ ಸಾಲ ಮನ್ನಾ ಅನ್ನುವಂಥದ್ದು ಪ್ರಗತಿ ವಿರೋಧ ಅನ್ನುವಂಥ ಮೈಂಡಲ್ಲಿ ಹಾಕಿಬಿಟ್ಟಿದ್ದಾರೆ. ಈ ಕಾರ್ಪೊರೇಟ್ ಥಿಂಕರ್ಸ್ ಏನಿರ್ತಾರಲ್ಲ, ಈ ನೀತಿ ಆಯೋಗಗಳು, ಉರ್ಜಿತ್ ಪಟೇಲು, ಆನಂದ್ ಭಟ್ಟಾಚಾರ್ಯ, ಇಲ್ಲ ಏನಂದರೆ ಸಾಲ ಮನ್ನಾ ಅನ್ನುವಂಥದ್ದು ಭಾರತದ ಅಭಿವೃದ್ಧಿಯ ವಿರುದ್ಧವಾದ ನಿರ್ಧಾರಗಳು. ಸೊ ಆ ಕಾರಣಕ್ಕೆ ಅವ್ರ ಮೈಂಡಲ್ಲಿ ಬಂದು ಮೋದಿಯವರು ಈ ಕೃಷಿ ಅನ್ನೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾರಲ್ಲ. ಬಟ್ ಸ್ಕೀಮ್ ಕೊಡ್ತಾರೆ, ಆ ಸ್ಕೀಮ್ ಇದೆ, ಭೀಮಾ ಫಸಲ್ ಇದೆ, ಕಿಸಾನ್ ಕೋಶ್ ಅಂತಿದೆ, ಆಮೇಲೆ ಸಿಂಚಾಯಿ ಹರ್ ಘರ್ ಘರ್ ಅನ್ನೋ ಈ ಥರದ್ದೆಲ್ಲ ಇದ್ದಾವೆ.
ಬಟ್ ಅದು ನಿಜವಾಗ್ಲೂ ರೀಚ್ ಆಗ್ತಲ್ಲ ಅಶ್ವಥ್ ನಾರಾಯಣ, ನಾನು ನೋಡಿನಿ. ಇಲ್ಲ ಸರ್, ಈಗ ಡ್ರಿಪ್ ಇರಿಗೇಷನ್ ಸರ್ ಈಗ ಮೊದಲಿಂದ ಬಸವರಾಜ ಬೊಮ್ಮಾಯಿ ಅವರು 24,000 ಹೆಕ್ಟೇರ್ಗೆ ಅಲ್ಲ, ಅವ್ರು- ಸಿಕ್ಕವಾಲ್ ಮಾಡಿದ್ದಾರೆ ಸರ್. ಅವ್ರ ಕಡೆ ಮಾಡ್ಕೊಂಡಿದ್ದಾರೆ. ಸರ್ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೆಲವೊಂದು 90% ಸಬ್ಸಿಡಿ ಇದೆ, ಗೊತ್ತು. ಪತ್ರ ಇದು 75% ಶೇರ್ ಇರ್ತದೆ. NHP ಇದೆ, ಉಪಯೋಗಿಸ್ಕೋಬೇಕು ಸರ್. ಉಪಯೋಗಿಸ್ಕೊಂಡಾಗ ಏನಾಗ್ತದೆ, ಇಲ್ಲಿ ಎಷ್ಟೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳು ರಾಜ್ಯ ಸರ್ಕಾರಕ್ಕೆ ಬಂದರೂ ಸಹ ಅದಕ್ಕೆ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಇದೆ, ಯೂಸ್ ಆಗದೆ ವಾಪಸ್ ಹೋಗಿರ್ತಕ್ಕಂಥ ನಿದರ್ಶನ ನಮ್ಮಲ್ಲಿದೆ. ಈ ಥರದ ಸಣ್ಣದ ವಿಷಯಗಳು ಸರ್. ಈಗ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಸರ್, 50 ಲಕ್ಷ 20 ಲಕ್ಷ ಸಾಲ ಮಾಡಿರೋ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಸರ್. 50,000 1 ಲಕ್ಷ ನೀತಿ ಆಯೋಗ ಒಂದು ಕೃಷಿಯ ಬಗ್ಗೆ ಇವತ್ತು ಕೂಡ ಒಂದು ಪ್ರತಿ ಎಕ್ಸ್ಕ್ಲೂಸಿವ್ ಮೀಟಿಂಗ್ ಮಾಡಿಲ್ಲ. ಇವನ್ ಪ್ರಧಾನಿ ಕೂಡ ಕೃಷಿ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮೀಟಿಂಗ್ ಆಗಿಲ್ಲ. ನಾನು 3 ವರ್ಷ ನೋಡ್ತಾ ಇದ್ದೀನಿ. ಈಗ ನೀವು ದೇಶದಲ್ಲಿ ಎಲ್ಲ ರಂಗಗಳನ್ನ ನೋಡ್ತಾ ಬನ್ನಿ. ಈ ವಿಮಾ ಯೋಜನೆ ಇದೆಯಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಸಕ್ಸಸ್ ಆಗಿದೆ ಎಕ್ಸೆಪ್ಟ್ ಕೃಷಿ ಕ್ಷೇತ್ರ. ಅಗ್ರಿಕಲ್ಚರಲ್ ಸಕ್ಸಸ್ ಆಗಲೇ ಇಲ್ಲ. ಅದು ನೀವು ಒಂದು ಸಣ್ಣ ಪೆಟ್ಟಿಗೆ ಗೋಲ್ಡ್ ಇರಲಿ, ಇನ್ನೊಂದು ಎಲ್ಲದಕ್ಕೂ ಒಂದು ಗೋಡನ್ ಇರಲಿ, ಇಂಡಸ್ಟ್ರಿ ಇರಲಿ, ಒಂದು ಕಾರ್ ಇರಲಿ, ಅಥವಾ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಇರಲಿ, ಎಲ್ಲವೂ ಸಕ್ಸಸ್ ಆಗ್ತಾ ಬಂತು. ಆದರೆ ಕೃಷಿ ವಲಯದಲ್ಲಿ ಇದು ಸಕ್ಸಸ್ ಇದುವರೆಗೂ ಆಗಿಲ್ಲ. ಅದು ಬಹುಶಃ ಒಂದು ಒಳ್ಳೆ ವಿಮಾ ಯೋಜನೆ ಇದ್ದಿದ್ರೆ ಅದು ಈ ಸಮಸ್ಯೆಗಳು ನಾವು ಚರ್ಚೆ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪಾಯಿಂಟ್ ಇದೆ, ಕ್ರೈಸಿಸ್, ಅಗ್ರಿಕಲ್ಚರ್ ಕ್ರೈಸಿಸ್ ಅಲ್ಲ, ಅದು ಕೂಡ ಹೌದು. ಈಗ ಅದು ಇದ್ದಿದ್ರೆ ಏನಾಗುತ್ತೆ, ಇಂಡಿವಿಜುವಲ್ ಆಗಿ ಯಾರ್ಯಾರು ಲಾಸ್ ಆಯ್ತು ಅವ್ರು ತಗೊಳಕಂತ ನೀವು ಇಂಡಿವಿಜುವಲ್ ಲಾಸ್ನು ಕೊಡೋದಿಲ್ಲ ಇಲ್ಲಿ. ಹೌದು, ಯಾಕಂದ್ರೆ ನೀವು ಇಲ್ಲಿ ಘಟಕಗಳನ್ನ ನೋಡ್ತೀರಿ, ಹೌದು, ಹೋಬಳಿ ನೋಡ್ತೀರಿ, ಹಳ್ಳಿ ನೋಡ್ತೀರಿ, ಎಷ್ಟೋ ಸಲ ತಾಲೂಕನ್ನೇ ನೋಡ್ತೀರಿ. ಹಾಗಾಗಿ ವಿಮಾ ಇದನ್ನು ಬೆನಿಫಿಟ್ ಅವ್ರಿಗೆ ಸಿಗೋದಿಲ್ಲ ರೈತರಿಗೆ. ಸರ್ ಅದೆಲ್ಲ ಪರಿಚಯ ಆಗಿರೋದು, ಬ್ಯಾಂಕು ವಿಮಾ ಯೋಜನೆ ಇದೆಲ್ಲ ಪ್ರಸನ್ನ ಅವರೇ. ಪಾಪ ರೈತ ಮುಗ್ಧ, ಅವ್ನು ಇನ್ನೂ ಸಂತೆಲ್ ತಗೊಂಡು ಸಂತೆಲ್ ಮಾರಿ ಸಣ್ಣ ಪೆಟ್ಟಿಗೆಲ್ಲಿ ಇಟ್ಕೊತಿದ್ದ. ಪಾಪ ನಿಮ್ಮ ಮೋದಿ ಅವರು ಇದೆಂತದ್ದು ನೋಟ್ ಬದಲಾವಣೆ ಮಾಡ್ತೀವಿ ಅಂತ ಹೋಗಿ ಈಗ ಪಾನ್ ಕಾರ್ಡ್ ತಗೊಂಬನ್ನಿ ಅಂದ್ಬಿಟ್ಟು ಬ್ಯಾಂಕ್ ಹೋಗಿ ಸಣ್ಣ ಪುಟ್ಟದನ್ನ 5,000 10,000 ಕೇಳದೆ ಇರೋ ಸ್ಥಿತಿ ಬ್ಯಾಂಕ್ ವ್ಯವಹಾರ ಬೋರ್ಡ್ ಹಾಕಿ ಒಂದು 15-20% ಈಗ ರೈತರಿಗೆ ಸರ್ಕಾರ ನೆರವಾಗದಲ್ಲೇ ಬೇರೆ ನೆರವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇಂದ್ರ ಇರಲಿ ರಾಜ್ಯ ಸರ್ಕಾರ ಇರಲಿ. ಸೊ ಅಂತ ಸಂದರ್ಭದಲ್ಲಿ ಹೊರೆ ಬೀಳ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ಹೊರೆ ಅಂತ ತಗೋಬಾರ್ದು. ಅಲ್ಲ, ಹೊರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ, ತಗೋಬಾರ್ದು ನಾವು. ಈಗ ಅಧಿಕಾರಿಗಳು ಯಾರು ಏನ್ ಬೇಕಾದ್ರು ಹೇಳಿ, ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರು, ಮೋದಿ ಇರ್ಲಿ, ಜನಸಾಮಾನ್ಯರ ಮಧ್ಯದಿಂದ ಬಂದಂತವ್ರು, ಸಿದ್ದರಾಮಯ್ಯ ಇರಲಿ, ಜನಸಾಮಾನ್ಯರ ಮಧ್ಯದಿಂದ ಬಂದಂತವ್ರು, ಅವ್ರಿಗೂ ರೈತರ ಕಷ್ಟ ಸುಖ ಗೊತ್ತು. ನೀವು ಮಾಡ್ಬೇಕಾಗಿರೋದೇನು, ಮೊದಲನೇದಾಗಿ ಅಶ್ವಥ್ ನಾರಾಯಣ ಹೇಳ್ದಂಗೆ ಸ್ವಲ್ಪ ಅದನ್ನ ಸರಿದೂಗಿಸ್ಬೇಕು ಅನ್ನೋ ಆರ್ಥಿಕ ವ್ಯವಸ್ಥೆನ ಹಾಕಿ ಟ್ಯಾಕ್ಸ್ ಯಾರ್ಯಾರು ಕೊಡುವಂತ ಶಕ್ತಿ ಇದೆ ಕೊಡ್ತಾರೆ. ಎರಡನೇದಾಗಿ ಸರ್ಕಾರದ ಮಟ್ಟದಲ್ಲಿ ಅಗ್ರಿಕಲ್ಚರ್ ಇದೆ ಆಲ್ರೆಡಿ. ಈಗ ಬೇರೆ ಬೇರೆ ಎಜುಕೇಶನ್ ಸೆಸ್ ಇದೆ, ಅಲ್ಲ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗ್ರಿಕಲ್ಚರ್ಗೆ ಬರೋ ತರ ಮಾಡಬೇಕು. ಈಗ ಸರ್ಕಾರದ ಮಟ್ಟದಲ್ಲಿ ಎಷ್ಟೋ ಕಡಿಮೆ ಆಗಬೇಕು. ₹1 ಕಲೆಕ್ಟ್ ಮಾಡಿ ಈಗ ಹೈವೇ ಅಲ್ಲಿ ನೀವು ಟೋಲ್ ಕಲೆಕ್ಷನ್ ಮಾಡ್ಬೋದು, ಅಲ್ಲಿ ಹಾಕಿ ಒಂದು ಕೃಷಿ ಕಲ್ಯಾಣ ಯೋಜನೆಯಲ್ಲಿ ಚಿಂತನೆ ಮಾಡಬೇಕಾಗಿ ಕೃಷಿ ಕಲ್ಯಾಣ ಯೋಜನೆಯಲ್ಲಿ ಎಷ್ಟು ಸೆಸ್ ಕಲೆಕ್ಟ್ ಆಗಿದೆ ರಾಜ್ಯದಿಂದ. ಈಗ ಕೃಷಿ ಕಲ್ಯಾಣ ಯೋಜನೆಯಲ್ಲಿ ಎಷ್ಟೆಷ್ಟು ಸೆಸ್ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಕಲೆಕ್ಟ್ ಆಗಿದೆ ಅದು ಬಹಿರಂಗ ಆಗ್ಲಿ. ಇಂಥ ನೆರವಿಗೆ ಬರಲಿ. ಅದು ಇಂಥ ನೆರವಿಗೆ ಬರಲಿಲ್ಲ ನಾವು ತೆರಿಗೆ ಕಟ್ಟಿ ಏನು ಉಪಯೋಗ ಆಗ್ತದೆ? ಇದರಲ್ಲಿ ಡೀಸೆಲ್ ಮೇಲೆ ಸೆಸ್ ಇದೆಯಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಮ್ಮ ಪೆಟ್ರೋಲ್ ಮೇಲೆ ನಮ್ಮ ಇದೆ ಸರ್. ಏನ್ ಸರ್, ಬೆಂಗಳೂರಲ್ಲಿ ಒಂದು ಪೆಟ್ರೋಲ್ ಲೀಟರ್ ಏನ್ ರೇಟ್ ಇದೆ? 70-75 ರೂಪಾಯಿ ಸರ್. ಈ ಸೆಸ್ ರಾಜ್ಯ ಸರ್ಕಾರದ ಸೆಸ್ ಇದೆಯಲ್ಲ ಸರ್, 1 ವರ್ಷದ ಸೆಸ್ನ ರೈತರಿಗೆ ಇಟ್ಬಿಡ್ಲಿ ಸರ್ ಸಾಕು. ಡೀಸೆಲ್ ಪೆಟ್ರೋಲ್ ಮೇಲೆ ಬರ್ತಕ್ಕಂಥ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡ್ತಾರೆ ಸೆಸ್ಕೋ ಯೂನಿಫಾರ್ಮಿಟಿ ಬರಬೇಕು. ಪುಟ್ಟೇಗೌಡ್ರೆ, ಈಗ ಅಶ್ವಥ್ ನಾರಾಯಣ ಅವರು ಬೇಸಿಕಲ್ಲಿ ಏನು ತಾತ್ವಿಕ ಒಪ್ಕೊಳ್ತಾ ಇದ್ದಾರೆ. ಪ್ರಸನ್ನ ಅವರು ಅಭಿಪ್ರಾಯ ಏನಿದೆ ಮುರಳಿಂಗೇಗೌಡರದು. ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ನ್ಯಾಷನಲ್ ಪಾಲಿಸಿ ಮಾಡಬೇಕಾದ್ರೆ ಕಾಮನ್ ಪಾಲಿಸಿ ಆಗಬೇಕಾಗುತ್ತೆ. ನೀವು ಸಿದ್ದರಾಮಯ್ಯ ಅವರ ಮೇಲೆ ಡಿಮ್ಯಾಂಡ್ ಮಾಡೋದು ಒಂದು ಭಾಗ, ಬಟ್ ನೀವು ಯೂನಿಫಾರ್ಮ್ ಪಾಲಿಸಿ ಬರಬೇಕಾದ್ರೆ ನೀತಿ ಆಯೋಗ ಅನ್ನೋಂಥದ್ದಿದೆ. ಪ್ರಧಾನಿಗಳದನ್ನ ಇಂಟ್ರೆಸ್ಟ್ ಬಂದಿದೆ ರಾಜ್ಯದಲ್ಲಿ ಅದೊಂದು ದೊಡ್ಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪಾಲ್ಗೊಳ್ಳಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಚಾಲನೆ ಕೊಡ್ಲಿ. ಅದು ಹೇಳಿ ಅವ್ರನ್ನ ಅಲ್ಲ ಚಾಲನೆ ಕೊಡ್ಲಿ, ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನ ಸೇರಿಸ್ಕೊಳ್ಳಿ. ಆಲ್ರೆಡಿ ಸಿದ್ದರಾಮಯ್ಯನವರು ಆ ಕಾಳಜಿನ ಮಾತನ್ನ ಆಡಿದ್ದಾರೆ. ಹಂಗ ಹೇಳಿಲ್ಲ ಅವರು, ಹಂಗ ಹೇಳಿದ ಕಾಳಜಿ ಅಲ್ಲದು. ನೀವು ಅಶ್ವಥ್ ನಾರಾಯಣ ಸಾಲ ಮನ್ನಾ ಮಾಡಿ ನಾನು ಮಾಡ್ತೀನಿ ಅದಲ್ಲ, ಅದು ಕಾಳಜಿ ಅಲ್ಲ. ಅದು ನಮ್ಮಲ್ಲಿ ಹೋಗೋದು ನಾನು ಚಿಂತನೆನ ಪಾಪ ಮೋದಿ ಅವರು ಯಾರೋ AC ರೂಮಲ್ಲಿ ಕೂತವ್ರ ಬಗ್ಗೆ ಚಿಂತನೆ ಮಾಡುವಷ್ಟು ಗಂಭೀರವಾಗಿ
ಒಂದು 10% ಆರು ಈ ದೇಶದ ರೈತ ಅನ್ನೋ ಬಿದಾನೆ ಅಂತಕ್ಕಂಥ ಚಿಂತನೆ ನೀವೇ ಮಾಡಿಲ್ಲ, ನೀವೇ ಅವ್ರು ಮಾಡ್ತಾರೆ. ಮಾಡಿಲ್ಲ, ಗೌಡ. ನೀವೇ ಮಾಡಿಲ್ಲ. ನೀವು ರಾಜಕೀಯ ನೀವೇ ಮಾಡಿಲ್ಲ. ನೀವೊಬ್ರು ಮಾಜಿ ಶಾಸಕ. ಏನೋ ವೇಗ ಮಾತಾಡೋದಲ್ಲ. ಅದಕ್ಕೆ ಸರ್, ಈಗ ಮೊನ್ನೆ ಸೋನಿಯಾ ಗಾಂಧಿ ನೀವೇ ಅವರು meeting ಮಾಡಿಲ್ಲ. ಕರೆದಿದ್ರು. ರಾಷ್ಟ್ರಪತಿ ನಾವು ಚುನಾವಣೆ ಬಗ್ಗೆ ಸ್ವಾಮಿ, ಗೌಡ. ನಾವು ಇಡೀ ದೇಶಕ್ಕೆ ಅವರು ಅನ್ವಯಿಸಬೇಕು. ಹೌದು. ರಾಷ್ಟ್ರಪತಿ ನಿಮ್ ಕೈಗಳಿಗೆ ಚುನಾವಣೆ ರಾಜ್ಯ ರಾಜ್ಯದಲ್ಲಿ ನಾನು ಹೇಳ್ತೀನಿ. ನೀವು ಮಾಡಿ. ಗೌಡ, ಸರ್, ನೀವು ನೀವು ಕೇಳಿಸ್ಕೊಳ್ರಿ. ನೀವು ಬಿಡಿ ಸರ್, ಮಾಡಿ, ಸರ್, ನೀವು ಮಾತಾಡಿ. ಸರ್, ಅಶೋಕ್ ಅವ್ರು ಮುಗಿಸಿ. ಯೋಜನೆಗಳೆಲ್ಲ ಸರ್, ನಿಮ್ಗೆ ಮಾತಾಡ್ಬೇಡಿ ಸರ್. ಈಗ ನಿಮ್ಗೆ ಏನಾಗುತ್ತೆ ನಡ್ರಿ ಹೋಗೋಣ. ಮೊದಲು ನೀವು ಬಿಡ್ಬೇಡಿ. ಏನ್ ಮಾತಾಡ್ತೀರಿ? ಅಶೋಕ್ ಅವ್ರು ಮುಗಿಸಿ. ಮೊನ್ನೆ ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಒಂದು ಸಭೆ ಕರೆದಿದ್ರು ಒಂದು ನಿಮಿಷ, ಸರ್. ಗೌಡ್ರೆ. ಸಭೆ ಕರೆದಿದ್ರು, ಟೀ ಪಾರ್ಟಿ ಕರೆದಿದ್ರು ಸರ್. ಆ ಥರ ಕರೀಲಿ ಸರ್. ವಿರೋಧ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಒಂದ್ ಕಡೆ ಸಭೆ ಸರ್, ನೀವೇ ಕ್ಲೀನ್ ಮಾಡಬಹುದು. ನೀತಿ ಆಯೋಗದಲ್ಲಿ ಈಗ ಯಡಿಯೂರಪ್ಪನವರು MP ಇದ್ದಾರೆ, 17 ಜನ MP ಗಳಿದ್ದಾರೆ ನಿಮ್ಮ ಪಕ್ಷದಿಂದ. ಪ್ರಧಾನಮಂತ್ರಿಗಳು, ಆಮೇಲೆ ನೀತಿ ಆಯೋಗದ ಘಟಾನುಘಟಿಗಳಿದ್ದಾರೆ. ಸಭೆಗಳಿದ್ದಾರೆ. ಈಗ ಯಾರು ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಹೋಗಿದ್ದಾರೆ, ವೆಂಕಯ್ಯನಾಯ್ಡು ಕರ್ನಾಟಕ ಸಂಬಂಧಪಟ್ಟವರು ಇದ್ದಾರೆ, ಘಟಾನುಘಟಿಗಳಿದ್ದಾರೆ. ಯಾಕೆ ಅವರು ಲೀಡ್ ಮಾಡಬಾರ್ದು? ಈಗ ನೋಡಿ, ಇವೆಲ್ಲ ನೀತಿ ಆಯೋಗದಲ್ಲಿ ಇವೆಲ್ಲವೂ ಚರ್ಚೆ ಆಗ್ಬೇಕು. ಇದು ಈ ತರ ರಾಜಕೀಯ ಪಾರ್ಟಿಗಳು ಯಾವ ತರ ತಗೊಂತಾರೆ ಅಂದ್ರೆ, ನೀವು ಮಾಡಿ, ನೀವು ಪಂಜಾಬ್ ಮತ್ತೆ ಉತ್ತರ ಪ್ರದೇಶ ಚುನಾವಣೆಗೆ ಮುಂಚೆ ಎಸ್, ಖರ್ಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಮನವಿ ಕೊಟ್ಟಿದ್ದೇನು, ಉತ್ತರ ಪ್ರದೇಶದಲ್ಲಿ ಮತ್ತು ಪಂಜಾಬ್ನಲ್ಲಿ ರೈತರು ಕಷ್ಟದಲ್ಲಿದ್ದಾರೆ, ಅವ್ರ ನೆರವಿಗೆ ಬನ್ನಿ ಅಂತ ಮನವಿ ಕೊಟ್ಟರು. ಕರ್ನಾಟಕದ ರೈತರು ಕೊಡಲಿಲ್ಲ ಅವತ್ತು. ನೀವು ಸಂದರ್ಭಕ್ಕೆ ತಕ್ಕಂತೆ ಚುನಾವಣೆಗಳು ಬರ್ತದೆ, ಅಲ್ಲಿ ಕೊಡಬೇಡಿ. ಈ ತರ ಮಾಡ್ತಾ ಹೋದ್ರೆ ಅಲ್ಲ, ಅದು ರೈತರ ಸಮಸ್ಯೆ ಬಗೆಹರಿಸಿಲ್ಲ. ಮಲ್ಲಿಂಗ್ ನೋಡ್ರೆ ಕೊನೆಯದಾಗ ಕೇಳ್ತಾ ಇದ್ದೀನಿ, ಕರ್ನಾಟಕದ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಖಂಡಿತ. ಇದನ್ನು ಬಾಯಿ ಮಾತಿಗೆ ಉಳುವ ಯೋಗಿ ನೋಡಲ್ಲ ಹಾಡ ಹಾಡ್ದಂಗಲ್ಲ ಇದು. ಎಲ್ಲಾ ಕಡೆ ಕ್ಯಾಸೆಟ್ ಹಾಕ್ಬಿಡೋದು, ಉಳುವ ಯೋಗಿ ನೋಡಲ್ಲ ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದು. ಯೋಗಿ ಮಾತ್ರ ಅಲ್ಲಿ ಸತ್ತು ಹೋಗ್ತಾ ಇದ್ದಾನೆ. ಪ್ರಶ್ನೆ ಇರ್ತಕ್ಕಂಥದ್ದು ನನಗೆ ಮೋದಿ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅಲ್ಲ, ಇಡೀ ರಾಜ್ಯದ, ಇಡೀ ದೇಶದ ರೈತರ ಪ್ರಶ್ನೆ. ಖಂಡಿತ. ಈಗ ನಿಮ್ಗೆ ಜಿನೇನ್ ರೈತರಿದ್ದಾರೆ, ಜಿನೇನ್ ಅಂದ್ರೆ ಪಾಪ ಕಟ್ಕೊಂಡು ಬರ್ತಕ್ಕಂಥ ರೈತರಿದ್ದಾರೆ. ನೀವು ಎಲ್ಲ ಸಾಲ ಮನ್ನಾಗಳನ್ನು ಮಾಡ್ಕೊಂಡ್ರೆ ಕಟ್ಟೆ ಕಥೆಯನ್ನು ಅದಕ್ಕೂ ಒಂದು ನೀವು ಫಾರ್ಮುಲಾ ಮಾಡೋಕೆ ನೀವು ಕಟ್ಕೊಂಬರ್ತೀನಿ ಸರ್. ಹೌದು. ಅದು ಕ್ವಿಕ್ ಆಗಿ ಇಲ್ಲ ಸರ್, ಒಂದು ನಿಮಿಷ. 95% ಬೆಳೆ ಸಾಲವನ್ನ ಕಟ್ಟಿಬಿಟ್ಟಿದ್ದಾರೆ ಅಂತ ನಾನು ಓದ್ದೆ. ಅದಕ್ಕೆ ಯಾವ ರೈತನು ಕಟ್ಟಿಲ್ಲ, ನಿಮ್ಗೆ ಹೇಳ್ತೀನಿ ಕೇಳಿ. ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅವ್ರ ಮೇಲೆ ಈಗ 10,000 ರೂಪಾಯಿ ಇತ್ತು ಅಂತಂದ್ರೆ 11,500 ರೂಪಾಯಿ ಮಾಡಿರ್ತಾರೆ. ಕೇಳಿದ್ರೆ ಹೇಳ್ತಾರೆ, ಗೊತ್ತಾ, ನೋಡಪ್ಪ ನಿಮ್ದು ಅಡ್ಜಸ್ಟ್ ಮಾಡಿದೀವಿ, ಸಾಲ ತಂದು ಕಟ್ತೋ ನಾವು, ಬಡ್ಡಿಗಾಯ್ತು ಅಂತ ಮಾಡಿ ಪುನಃ ತೆಗೆದು 11,500 ಇಡ್ತಾರೆ. ಅದು ಪುಟ್ಟೇಗೌಡರಿಗೂ ಗೊತ್ತು. ಒಂದು ಮಾತು, 3 ವರ್ಷದಿಂದ ಭೀಕರ ಬರಗಾಲ ಇದ್ದಾಗ 95% ಸಾಲ ಹೆಂಗೆ ಮಾಡ್ಲಿಕ್ಕಾಗುತ್ತೆ? ಸರ್ಕಾರ ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನಾನು ಹೇಳೋದು ಇಷ್ಟೇ ಸರ್, ರೈತನೇ ಅವ್ನು ಸಾಯ್ತಾ ಅವನೇ. ನಿಮ್ಮ ಸರ್ಕಾರದಲ್ಲಿ 4 ವರ್ಷ ಆಳಿ ಅನುಭವಿಸಿ ತಿಂದು ತೆಗಿದ್ದೀರಾ. ರೈತರ ಸಾಲ ಮನ್ನಾ ಮಾಡ್ಬಿಟ್ಟು ಹೋಗಿ. ಅವರು ಅಷ್ಟೇ ಹೇಳ್ತಿರೋದು, ಏನೇನೋ ಹೇಳಕ್ ಬರಬೇಡಿ ಕೇಂದ್ರ ಸರ್ಕಾರದವ್ರನ್ನು. ನೀವು ಅಷ್ಟೇ ರೈತರ ಸಾಲವನ್ನು ಮನ್ನಾ ಮಾಡಿ ಏನು ಮೋದಿಯವರಿಗೆ ಇರ್ತಕ್ಕಂಥ ಘನತೆ ಗೌರವಗಳನ್ನು ನನಗೆ ಈಗಲೂ ಕೂಡ ಒಂದು ನನಗೆ ಅಚ್ಚರಿ ಈ ಪಾರ್ಟಿ ಆ ಪಾರ್ಟಿ ಅಲ್ಲ. ದೇವೇಗೌಡ ರೈತರ ನಾಯಕ, ನಾನು ಮಾಜಿ ಪ್ರಧಾನಿ ಅಂತ ದೇವೇಗೌಡರು ಯಾಕೆ ಇದನ್ನು ವಾಯ್ಸ್ ಮಾಡ್ತಾಯಿಲ್ಲ ಪಾರ್ಲಿಮೆಂಟ್ ಅಲ್ಲಿ? ಇಲ್ಲ, ಈಗ ನಾನು ಒಬ್ಬನೇ ಅಂತ ಇಲ್ಲ, ಒಂದ್ ನಿಮಿಷ ಹೋಗಿ. ಪಾರ್ಲಿಮೆಂಟ್ ಹೋಯ್ತಾ ಇಲ್ಲ ಅಂತ ಕಾಣುತ್ತೆ. ಇಲ್ಲ, ಹೋಗಿ. ಅಲ್ಲ, ಅದು ನಿಮ್ಮ ನಿಮ್ದು ಜವಾಬ್ದಾರಿ ಈಗ ಒಂದ್ಸಲ ಹೇಳ್ಬಿಡಿ. ಒಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಹೋಯ್ತಾವ್ರ ಇಲ್ವಾ? ಪಾಪ ಅವ್ರು ಹೇಳಿದ್ರೆ ದೇವೇಗೌಡರು ದೇಶದ ರೈತರು ಹೇಳ್ಬೋದಲ್ವಾ? ಪುಟ್ಟೇಗೌಡರು ದೇವೇಗೌಡರ ಕೈಯಿಂದ ಬೆಳೆದವರು. ಅಲ್ಲ, ಅದರ ನನ್ನ ಪ್ರಶ್ನೆ ಏನು, ದೇವೇಗೌಡರು ದೇವೇಗೌಡರನ್ನ ಹೊಗಳ್ತಿದ್ರು. ಪಾರ್ಟಿ ಬೆಳೆ ಸಾಲದ ಬಗ್ಗೆ ಮಾತಾಡವ್ರೆ, ಜನರು ಇದ್ರ ಬಗ್ಗೆ ಮಾತಾಡವ್ರೆ, ಅಡಿಕೆ ಬಗ್ಗೆ ಮಾತಾಡೋದು, ಅವರೇ ಲೀಡ್ ಮಾಡಲಿ ಅಂತ, ಕಾವೇರಿ ಬಗ್ಗೆ ಮಾತಾಡವ್ರೆ, ಕಾವೇರಿ ಬಗ್ಗೆ ಮಾತಾಡವ್ರೆ. ಇವ್ರ ಪಾರ್ಟಿಯವರು 9 ಜನ ಅವ್ರೆ, ಅವ್ರ ಪಾರ್ಟಿಯವರು 17 ಜನ ಅವ್ರೆ. ಪುಟ್ಟೇಗೌಡರಿಗೆ ಈಗ ಈ 3-4 ವರ್ಷದಿಂದ ಈಚೆಗೆ ದೇವೇಗೌಡರು ಎನ್ಮೆ ಆಗ್ಬಿಡ್ತಾರೆ. 15 ವರ್ಷ ಒತ್ಕೊಂಡು ತಿರುಗಿದವ್ರಿಗೆ ನೋಡಿ, ಇವೆಲ್ಲ ಇವ್ರಂತವ್ರು ಮಾತಾಡ್ತಾರೆ. ಪಾರ್ಟಿ ಬಿಟ್ಟು ನಿಮ್ಮಂತವ್ರೆ ಸಿದ್ದರಾಮಯ್ಯ ಒತ್ಕೊಂಡು ತಿರ್ತಿಲ್ವ ನೀವು 3 ವರ್ಷದಿಂದ? ಹಂಗೇನ ಎಲ್ಲರೂ ನಾಲ್ಕು ಸಾರಿ MLA ಆಗಿದ್ರೆ ಪಾರ್ಟಿಲಿ ಸ್ಮಾಲ್ ಆನ್ಸರ್ ಅಷ್ಟೇ. ಏನಂದರೆ ಈಗ ನೀವು ರಾಜಕಾರಣ ಬಿಟ್ಬಿಡಿ, BJP ಕಾಂಗ್ರೆಸ್ ರಾಜ್ಯದ ಇದು ಮಾತ್ರ. ಇಡೀ ದೇಶ ತೊಗೊಂಡಾಗ ನೀವು ಏನು 2022ಕ್ಕೆ ನಮ್ಮ ರೈತರ ವರಮಾನ 2 ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಆ ಹಂತದಲ್ಲಿ ಆದರೆ ಇನ್ನೂ ಭಾಳ ಖುಷಿ. ಆದರೆ ಅದಕ್ಕಿಂತ ಮೊದಲು ಲಾಂಗ್ ಟರ್ಮ್ ಕೆಲವು ಇದಾವಲ್ಲ ರಿಪೇರಿಗಳು, ಇಸೆಸ್ಸು ಮತ್ತೊಂದು ಮಗದೊಂದು ಎಲ್ಲಿಂದ ತಂದು ನೀವು 5% ಹೇಳಿದ್ವಿ ವ್ಯಾಟು. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಆಯಾ ವರ್ಷದ ಡಿಸ್ಟ್ರೆಸ್ ಅಂತ ಅನ್ನೋಂಥದ್ದು ಯಾವುದೋ ಒಂದು ರಾಜ್ಯಕ್ಕೆ ಸಮಸ್ಯೆ ಆದರೆ, ಕರ್ನಾಟಕಕ್ಕೆ ಈ ಬಾರಿ ಭಾಳ ಬರಗಾಲ ಬಂದರೆ ಆ ಅಮೌಂಟನ್ನು ಅಥವಾ ಆ ಏನು ಆವರ್ತನ ಅದನ್ನ ಹೆಲ್ಪ್ ಆಗೋ ಥರದ್ದು ಒಂದು ಮಾಡಿ ನಿಮ್ಗೆ ಒಳ್ಳೆ ಇದಾಗುತ್ತಲ್ಲ. ಖಂಡಿತ ನೀವು ಪ್ರಾರಂಭದಲ್ಲಿ ಚರ್ಚೆ ಮಾಡೋ ಮಾತು ಹೇಳಿರಿ.
ಕೆಲವೊಂದು ತೆರಿಗೆಗಳನ್ನು ಹಾಕಬೇಕಾಗ್ತದೆ ಸರ್. ಇದು ನೀತಿ ಆಯೋಗದಲ್ಲಿ ನಾವು ಕೆಲವೊಂದು ಪಾಲಿಸಿಗಳನ್ನು ಬಿಟ್ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ, ನೀವು ಕೆಲವೊಂದು ಅಡಿಷನಲ್ ಆಗಿ ಎಕ್ಸ್ಟ್ರಾ ನಮ್ಮ ರೈತರ ನೆರವಿಗೆ ಬನ್ನಿ ಅಂತೇಳಿ ಕೆಲವು ಗಿವ್ ಅಂಡ್ ಟೇಕ್ ಪಾಲಿಸಿನಲ್ಲಿ ನೀತಿ ಆಯೋಗದಲ್ಲಿ ಚರ್ಚೆ ಮಾಡಿದಾಗ ಸರ್ ಡೆಫಿನೆಟ್ ಆಗಿ ಇದೊಂದು ಪಾಸಿಟಿವ್ ಆಗಿ ಬರ್ತದೆ. ಅದನ್ನ ಎತ್ಕೊಂಡ್ರೆ ಒಳ್ಳೇದು. ಪೊಲಿಟಿಕಲ್ ಆಗಿ ಏನು ಚರ್ಚೆ ಆಗ್ಬೋದು, ಪೊಲಿಟಿಕಲ್ ಬೇಡ, ಅದು ಪಾಸಿಟಿವ್ ಆಗಿ ಚರ್ಚೆ ಆಗ್ಬೋದು. ಇಡೀ ದೇಶದ ರೈತ ಅಂದ್ರೆ ಒಂದು ಯೂನಿಟ್ ಅದು ಸರ್. ಈಗ ಒಂದು ಗಾಡಿ ಹೋಗಿದ್ದು ಟೋಲಲ್ಲಿ ಮತ್ತೆ ವಾಪಸ್ ಬರೋದು ಸರ್, ಏರ್ಪೋರ್ಟ್ ಕೊಟ್ಟು ಬಂದ್ರೆ 150 ಅಲ್ವಾ? ಅದ್ರ ಒಂದು 5 ರೂಪಾಯಿ ಸರ್, ಅದ್ರ 5 ರೂಪಾಯಿ ನೀವು ಅದಕ್ಕೆ ಹಾಕಿ ಇಡ್ಲಿ. ಇದನ್ನೆಲ್ಲ ಎಲ್ಲಿ ಚರ್ಚೆ ಚರ್ಚೆ ಮಾಡಬೇಕು? ರೈತರು ಬೆಳೆದದ್ದನ್ನ ಯಾರು ಊಟ ಮಾಡಿ ಐಷಾರಾಮಿ ಜೀವನ ಮಾಡ್ತಾರೋ ಈ ದೇಶದ ಉದ್ದ ಅಗಲಕ್ಕೆ ಅವ್ರ ಮೇಲೆಲ್ಲ ಟ್ಯಾಕ್ಸ್ ಹಾಕಿ ರೈತರ ಪರವಾದಂತ ಒಂದು ದೊಡ್ಡ ನಿಧಿನೇ ಕಲೆಕ್ಟ್ ಮಾಡಿ ಇಂತ ಆಪತ್ತಿನಲ್ಲಿ ನಿಜವಾಗ್ಲೂ ಕೊಡುವಂತ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಸಿಂಬಲ್ ಬೇಡಕ್ಕೆ ನೋ ಸಿಂಬಲ್ ನೋ ಸಿಂಬಲ್. ಎಸ್ ಮಲ್ಲಿಗೆ ಹೊಡ್ರೆ ಪುಟ್ಟಗೌಡ್ರೆ ಕಿಸಾನ್ ಅವರೇ ಧನ್ಯವಾದ. ಯಾಕಂದ್ರೆ ಈ ವಿಚಾರ ಏನಿದೆ ಈ ದೇಶದಲ್ಲಿ ಕಿಸಾನ್ಗಿಂತಲೂ ಜವಾನ್ ಬಗ್ಗೆ ಚರ್ಚೆ ಬಹಳ ದೊಡ್ಡ ಪ್ರಮಾಣದ ಆಗುತ್ತೆ. ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಕೂಡ ಜೈ ಜವಾನ್ ಬಗ್ಗೆ ನಾವು ಮಾತಾಡಿದಷ್ಟು ಜೈ ಕಿಸಾನ್ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದೇ ಒಂದು ರೀತಿಯ ದುರ್ಗತಿ ಅಂತ ಹೇಳ್ಬೋದು ದೇಶಕ್ಕೆ. ಯಾಕಂತಂದ್ರೆ ಆ ರೀತಿಯ ದುರ್ಗತಿ ಬಂದರೆ ಅದು ದೇಶದ ರೈತರ ಸಮಾಧಿ ಮೇಲೆ ಆಗಬಾರ್ದು. ಅವರನ್ನು ಉಳಿಸುವಂಥ ಪ್ರಯತ್ನವನ್ನು ಎಲ್ಲ ಪಕ್ಷಗಳು ಮಾಡಲಿ ಅಂತ ಹೇಳ್ತಾ ವಿಶೇಷ ಚರ್ಚೆನ ಮುಗಿಸ್ತಾ ಸುದ್ದಿ ಟಿವಿ ಸುಳ್ಳು ಹೇಳೋದು.